विजय सर। विजय सर। ओम गुरु ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। नमस्ते शारदा देवी काश्मीरपुरवासिनी विद्यादानं करिष्यामि सिद्धिर्भवतु मे सदा। ओम श्री सद्गुरुदेवाय नमः। हरिः ओम तत्सತ್ ಶ್ರೀ ಗುರುಭ್ಯೋ ನಮಃ। ಎಲ್ಲ ಆತ್ಮಜ್ಯೋತಿಗಳಿಗೆ ಆಧಾರದ ಸ್ವಾಗತ. ಈಗ ನಾವು ಅಪರೋಕ್ಷ ಅನುಭೂತಿನಲ್ಲಿ ಒಂದು ಪ್ರಶ್ನೆ ಬಂತು. ಏನು ಜ್ಞಾತ ಅಹಂ, ಕರ್ತ ಅಹಂ, ಭೋಕ್ತ ಅಹಂ, ಅದರ ವಿಚಾರ ಮಾಡೋಣ ಅಂತ ಒಂದು ಪ್ರಶ್ನೆ ಬಂತು. ಆಗ ನಾವು ಈ ಒಂದು ವಿಚಾರ ಮಂಥನವನ್ನ ತಗೊಂಡಿದ್ದೇವೆ. ಏನು ವಿಚಾರ ನಾವು ಮಾಡ್ತಾ ಇರೋದು, ಏನು ಜೀವನದ ಆಟದಲ್ಲಿ ಬಂಧನ ಅಂತಂದ್ರೆ ಹೇಗೆ ನಾವು ಮುಕ್ತಿಯನ್ನು ಹೊಂದೋದು. ಅದಕ್ಕೆ ಈ ಒಂದು ಮಂಥನದ ಹೆಸರು 4 ಬೀಗ ಇರುವಂಥ ಒಂದು ಕಾರಾಗೃಹ. ಇದು ಒಂದು ರೀತಿಯ ಶೀರ್ಷಿಕೆ ಆದರೆ, ಇನ್ನೊಂದು ಶೀರ್ಷಿಕೆ ಹೇಗೆ ಮುಕ್ತಿಯನ್ನು ಪಡೆಯೋದು ಈ ಕಾರಾಗೃಹದಿಂದ. ಈ ಒಂದು ವಿಚಾರವಾಗಿ ನಾವು ಕಳೆದ ನಮ್ಮ ಸತ್ಸಂಗದಲ್ಲಿ 2 ವಿಷಯಗಳನ್ನ ಕಲ್ತಿದ್ದೇವೆ. ಮೊಟ್ಟ ಮೊದಲನೇದಾಗಿ ಏನು ಕಲ್ತಿದ್ದೇವೆ, ಈ ನಾನು ಅಂತ ಇರೋ ನನಗೆ ಈ ಜೀವನ ಚಕ್ರದಲ್ಲಿ ಜೀವನದಲ್ಲಿ ಆಸೆ ಅಂತ ಇರುತ್ತೆ. ಆಸೆಯಿಂದ ಕ್ರಿಯೆ ಅಂತ ಮಾಡ್ತೇನೆ, ಕ್ರಿಯೆಯಿಂದ ಫಲ ಅಂತ ಇರುತ್ತೆ. ಈ ಒಂದು ಚಕ್ರ ನಡೀತಾ ಇರುತ್ತೆ. ಈ ಚಕ್ರ ನಡೆಯೋ ಸಮಯದಲ್ಲಿ ನನಗೆ ಬಂಧನ ಎಲ್ಲಿಂದ ಬರುತ್ತೆ ಅಂತಂದರೆ, ಈ ಆಸೆ ಅನ್ನೋದಕ್ಕೆ ಬೇಕು ಬೇಡ ಅಂತ ಇರುತ್ತೆ. ಕ್ರಿಯೆಯಲ್ಲಿ ನನಗೆ ಇಷ್ಟ ಅಥವಾ ಕಷ್ಟ ಅಂತ ಇರುತ್ತೆ. ಹಾಗೆ ಫಲದಲ್ಲಿ ಗೆಲುವು ಮತ್ತು ಸೋಲು ಅಂತ ಇರುತ್ತೆ. ಎಲ್ಲಿ ನನಗೆ ಬೇಕು ಬೇಡ ಅಂತ ಇರುತ್ತೆ ಅದು ಒಂದು ರೀತಿ ನನ್ನ ಬಂಧನ. ಯಾಕಂದರೆ ಈ ಒಂದು ಸೃಷ್ಟಿಯಲ್ಲಿ ಕ್ರಿಯೆ ನಡಿಬೇಕಾದಾಗ ಆ ಕ್ರಿಯೆ ಹಿಂದೆ ಆಸೆ ಇರುತ್ತೆ. ಆ ಆಸೆನಲ್ಲಿ ನಾನು ಯಾವಾಗ ಇದು ಮಾತ್ರ ನನಗೆ ಬೇಕು, ಇದು ನನಗೆ ಬೇಡ ಅನ್ನೋ ರೀತಿಯಲ್ಲಿ ನಾನು ಯಾವಾಗ ಕೆಲಸ ಮಾಡ್ತೇನೆ, ನನಗೇ ಗೊತ್ತು ಏನು ಬೇಕು ಏನು ಬೇಡ ಅಂತ, ಅದು ನನ್ನ ಬಂಧನ ಆಗುತ್ತೆ. ಜ್ಞಾತ ಅಹಂ. ಹಾಗೇನೇ ಕ್ರಿಯೆ ಮಾಡಬೇಕಾದ್ರೂ ಅಷ್ಟೇ, ನನಗೆ ಈ ಕೆಲಸ ಮಾತ್ರ ಇಷ್ಟ, ಈ ಕೆಲಸ ಬೇಡ, ಅದು ನನ್ನ ಬಂಧನ ಆಗುತ್ತೆ. ಕರ್ತ ಅಹಂ. ನನಗೆ ಕೇವಲ ಗೆಲುವು ಬೇಕು, ನಾನು ಸೋಲು ಅನ್ನೋದನ್ನು ಸ್ವೀಕಾರ ಮಾಡಲ್ಲ. ಜೀವನದ ಆಟದಲ್ಲಿ ಎರಡೂ ಇರುತ್ತೆ. ಆ ರೀತಿ ಯಾವಾಗ ನಾನು ಒಂದು ಮಾತ್ರ ಬೇಕು, ಹೀಗೆ ಈ ಮೂರಕ್ಕೂ ಆಸೆ ಕ್ರಿಯೆ ಫಲ, ಈ ಮೂರಕ್ಕೂ ಈ 2 ರೀತಿಯ ಬೇಕು ಬೇಡ, ಇಷ್ಟ ಕಷ್ಟ, ಗೆಲುವು ಸೋಲು, ಈ ರೀತಿಯ 2 ಬೇರೆ ಬೇರೆ ರೀತಿಯ ಫಲಗಳಿದ್ದಾವೆ ಪ್ರತಿಯೊಂದು ಹಂತದಲ್ಲೂ. ಆದರೆ ನಾನು ಒಂದನ್ನು ಮಾತ್ರ ಬೇಕು ಬೇಕು ಅಂತ ನಾನು ಯಾವಾಗ ಕೆಲಸ ಮಾಡ್ತೇನೆ, ಅದೇ ನನ್ನ ಬಂಧನ ಆಗೋದು, ಅದೇ ನನ್ನ ಕಾರಾಗೃಹ ಆಗೋದು. ಇದನ್ನ ನಾವು ನೋಡಿದ್ವಿ. ನಂತರ ನಾವು ಹೇಗೆ ಒಂದೊಂದಾಗಿ ಈ ಒಂದು 4 ಬೀಗ ಅಂತ ಹೇಳಿದ್ನಲ್ಲ, ಒಂದೊಂದಾಗಿ ಹೇಗೆ ಬೀಗ ತೆಗೆಯೋದು ಅಂತ ನಾವು ನೋಡಿದ್ವಿ. ಮೊಟ್ಟ ಮೊದಲನೇದಾಗಿ ಆಸೆ, ಫಲದ ಆಸೆಯಿಂದ ಮುಕ್ತಿ. ಈಗ ನಾವು ಈ ಚಿತ್ರ ನೋಡಿದಾಗ ಆಸೆ ಕ್ರಿಯೆ ಫಲ, ಈ ಒಂದು ಚಕ್ರ ನಡೀತಾನೆ ಇರುತ್ತೆ. ಇದರಲ್ಲಿ ಈ ಫಲದಿಂದ ಹೇಗೆ ಮುಕ್ತಿ ಅಂತ ನಾವು ಮೊದಲನೇದಾಗಿ ನೋಡಿದ್ವಿ. ಆ ಮುಕ್ತಿಯನ್ನು ನೋಡ್ಲಿಕ್ಕೆ ಮುಂಚೆ ಆ ನನಗೆ ಫಲ ಏನು ಇರುತ್ತೆ, ಸೋಲು ಗೆಲುವು ಅಂತ ಇರುತ್ತೆ. ಆ ಸೋಲು ಗೆಲುವು ಅಂತ ನಾನು ಯಾವ ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ, ನನಗೆ ಯಾವ ರೀತಿ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಸೋಲು ಅಂತ ಇದ್ದಾಗ ನಿಮ್ಮ ದೇಹದಲ್ಲಿ ಅದು ದುಃಖದ ರೀತಿಯಲ್ಲಿ ಸೋಲು ಅಥವಾ ಸೋಲುವುದು ಅಥವಾ ಸೋತೆ ಅನ್ನೋ ಭಾವನೆ ಬಂದಾಗ ನಿಮಗದು ಏನೋ ಮಾನಸಿಕವಾಗಿ ಕುಗ್ಗದು, ದೇಹದಲ್ಲಿ ಒಂದು ಶಕ್ತಿಹೀನತೆ,
ಎಲ್ಲ ಅಂತಿಮವಾಗಿ ಯಾವ ರೀತಿ ನಾವು ಹೇಳ್ತೇವೆ, ದುಃಖ ಆಗ್ತಾ ಇದೆ. ಗೆಲುವು, ಏನೋ ನಾನು ಗೆದ್ದೆ ಅಂತ ಇದ್ದಾಗ ಅದೊಂದು ರೀತಿ ಸುಖ. ದುಃಖ ಸುಖ ಈ ಎರಡು ದೈಹಿಕವಾಗಿ ಅನುಭವಕ್ಕೆ ಬರುತ್ತೆ. ಇದು ಮಾನಸಿಕವಾಗಿ ಭಯ ಮತ್ತೆ ಮೋಹ. ದುಃಖದ ಬಗ್ಗೆ ನನಗೆ ಭಯ ಶುರುವಾಗುತ್ತೆ. ಅಯ್ಯೋ ನನಗೆ ಬೇಡ, ಈ ರೀತಿ ದುಃಖ ಬೇಡ ನನಗೆ. ಸೋಲು ಅನ್ನೋದಿದ್ದಾಗ ನನ್ನ ದೈಹಿಕವಾಗಿ ಯಾವ ರೀತಿಯ ಒಂದು ಅನುಭವ ಬರುತ್ತೆ ಅದು ನನಗೆ ಬೇಡ. ಆವಾಗ ನನ್ನ ಮನಸ್ಸಿನಲ್ಲಿ ಆ ಸೋಲಿನ ಬಗ್ಗೆ ಭಯ ಸೃಷ್ಟಿಯಾಗತ್ತೆ. ಇನ್ನು ಸುಖದ ಬಗ್ಗೆ ಮೋಹ ಸೃಷ್ಟಿಯಾಗತ್ತೆ, ಬೇಕು 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 ಅಂತ. ಅದನ್ನೇ ಭಗವಾನ್ ಬುದ್ಧ ಹೇಳೋದು, ಭಯ ಅನ್ನೋದು ನೋವಿನ ನೆನಪು, ಮೋಹ ಅನ್ನೋದು ಆನಂದದ ನೆನಪು. ಇದನ್ನ ಇಂಗ್ಲಿಷ್ನಲ್ಲಿ ನಾವು ಪೇಯ್ನ್ ಅಂಡ್ ಪ್ಲೆಷರ್. ಭಯ ಅಂತಂದರೆ ಅದರಿಂದ ಉಂಟಾಗೋದೇನು ದುಃಖ, ಅದು ಪೇಯ್ನ್. ಸುಖ ಅಂದರೆ ಪ್ಲೆಷರ್. ಇದಕ್ಕೆ ಮೂಲ ಕಾರಣ ಏನು, ಮನಸ್ಸಿನಲ್ಲಿ ನನಗೆ ಅದರ ಬಗ್ಗೆ ಇರೋ ಒಂದು ನೆನಪು, ಮೆಮೊರಿ. ಆ ಮನಸ್ಸಿನಲ್ಲಿ ಆ ಆಲೋಚನೆಗೆ ನಾನು ಏನು ಹೆಸರು ಕೊಡ್ತೀನಿ, ಅದನ್ನೇ ನಾನು ರಾಗ ದ್ವೇಷ, ಬೇಕು ಬೇಡ, ನನಗಿಷ್ಟ ನನಗದಿಷ್ಟ ಇಲ್ಲ, ಹೀಗೆ ವಿಚಾರಗಳು ಸೃಷ್ಟಿಯಾಗತ್ತೆ. ಮುಕ್ತಿ ಅನ್ನೋದು ಈ ಎರಡನ್ನೂ ನಾನು ಯಾವಾಗ ಮೀರ್ತೇನೆ ಆವಾಗ ಮುಕ್ತಿ. ಇದನ್ನು ನಾವು ಫಲದ ಆಸೆ, ಯಾವ ರೀತಿ ಫಲದ ಆಸೆ ಬಂಧನ ಆಗುತ್ತೆ ಅಂತ ನೋಡಿದ್ವಿ. ಇನ್ನು ಅದರಿಂದ ಹೊರಗಡೆ ಬರೋ ಸಾಧನೆ ಏನು ಅಂತಲೂ ನೋಡಿದ್ವಿ. ನಾವು ವಿಚಾರ ಮಾಡಿದ್ವಿ, ಈ ರೀತಿ ಒಂದು ಹೂದೋಟ ಇದೆ, ಹಣ್ಣಿನ ತೋಟ ಇದೆ ಅಂತಂದರೆ ಅಲ್ಲಿ ಉಂಟಾಗೋ ಫಲಕ್ಕೆಲ್ಲ ನಾನೊಬ್ಬನೇ ಮಾತ್ರ ಕಾರಣಕರ್ತ. ನಾನೊಬ್ಬನಿಗೇನು ಹಕ್ಕಿರೋದು ಆ ಹಣ್ಣನ್ನೆಲ್ಲ ಆನಂದ ಪಡಲಿಕ್ಕೆ, ಭೋಗಿಸ್ಲಿಕ್ಕೆ? ಸೃಷ್ಟಿಯಲ್ಲಿ ಎಲ್ಲನೂ ಸೇರಿ ಆ ಹಣ್ಣಾಗಿರೋದು. ನಾನೊಬ್ಬ ಮಾತ್ರ ಹೇಗೆ ಅದಕ್ಕೆ ಹಕ್ಕದಾರ ಆಗ್ತೇನೆ? ಈ ರೀತಿ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಫಲಗಳ ಬಗ್ಗೆ ನನಗೆ ಅಪೇಕ್ಷೆ ಇರುತ್ತೆ. ಆ ಫಲಗಳ ಬಗ್ಗೆ ನಾನು ಅದೇ ರೀತಿ ಆಲೋಚನೆ ಮಾಡಬೇಕು. ಈ ಫಲ ಹಂಚಲಿಕ್ಕಿರೋದು. ಯಾವಾಗ ನಾನು ಈ ಫಲ ಎಲ್ಲರೂ ಸೇರಲಿಕ್ಕೆ, ಎಲ್ಲರಿಗೂ ಸೇರುತ್ತೆ, ಯಾವ ರೀತಿ ನಾವು ಎಲ್ಲರೂ ಸೇರಿ ತಿನ್ನೋಣ ಅನ್ನೋ ವಿಚಾರ ಇರುತ್ತೆ, ಅದು ಒಂದು ಸಾಧನೆ. ಇನ್ನೊಂದು ಸಾಧನೆ ಏನು ನೋಡಿದ್ವಿ, ಫಲದ ಆಸೆಯಿಂದ ಮುಕ್ತಿಗೆ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಈಶ್ವರಾರ್ಪಿತ ನೇಚ್ಛಯ ಕೃತಂ. ಒಂದು ನಿಷ್ಕಾಮ ಭಾವನೆಯಿಂದ, ನನಗಲ್ಲ ಆದರೆ ಆ ಇನ್ನೊಬ್ಬರಿಗೆ ಒಳಿತಾಗಲಿ ಅನ್ನೋ ಒಂದು ಭಾವನೆಯಿಂದ ನಾನು ಯಾವಾಗ ಆ ಇನ್ನೊಬ್ಬರಲ್ಲಿರೋ ಭಗವಂತನಿಗೋಸ್ಕರ ನಾನು ಈ ಕೆಲಸವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ, ಈ ರೀತಿ ಮಾಡ್ತಾ ಮಾಡ್ತಾ ಫಲದ ಆಸೆ ಮೇಲೆ ನನ್ನ ಮನಸ್ಸಿನಲ್ಲಿ ಉಂಟಾಗಿರೋ ಹಲವಾರು ಚಿತ್ತ ವೈಕಲ್ಯತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಏನು ಹೇಳಿದ್ರು ಭಗವಾನ್ ಬುದ್ಧ, ಈ ಎಲ್ಲವೂ ನೆನಪುಗಳು. ನೆನಪುಗಳು ಅಂದ್ರೇನು? ವಿಚಾರಗಳು. ವಿಚಾರಗಳಲ್ಲಿರುತ್ತೆ, ನಿಮ್ಮ ನನ್ನ ಚಿತ್ತದಲ್ಲಿರುತ್ತೆ. ಈ ಚಿತ್ತದಲ್ಲಿರೋ ಈ ವಿಚಾರದಿಂದ ನನಗೆ ಮುಕ್ತಿ ಬೇಕಾಗತ್ತೆ. ಅಂದರೆ ಮೊದಲನೇದಾಗಿ ನನಗೆ ಚಿತ್ತ ಶುದ್ಧತೆ ಮಾಡಬೇಕಾಗತ್ತೆ. ಅದಕ್ಕೆ ಈ ಮೊದಲನೇ ಸಾಧನೆ, ಫಲದ ಆಸೆಯಿಂದ ಮುಕ್ತಿ ಸಾಧನೆ. ಇನ್ನು ನಂತರ ನಾವು ಕಳೆದ ನಮ್ಮ ಸತ್ಸಂಗದಲ್ಲಿ ಕೆಲಸದ ಭಾರದಿಂದ ಹೇಗೆ ಮುಕ್ತಿಯನ್ನು ಪಡೆಯೋದು ಅಂತ ನಾವು ನೋಡಿದ್ವಿ. ನಾವು ಕೆಲಸದ ಭಾರ ಅಂತಂದ್ರೆ ಏನು? ಕೆಲಸ ಮಾಡಬೇಕಾದಾಗ ಈ ಆಸೆ ಅಂತ ಬಂದ ಮೇಲಿಂದ ಕೆಲಸ ಮಾಡಲೇಬೇಕಾಗತ್ತೆ. ಕೆಲಸ ಮಾಡೋ ಸಮಯದಲ್ಲಿ ನನಗೆ ಕೆಲವಷ್ಟು ಕೆಲಸ ಇಷ್ಟ ಇರುತ್ತೆ, ಕೆಲವಷ್ಟು ಕೆಲಸ ಇಷ್ಟ ಇರಲ್ಲ. ಇದರಿಂದ ನನಗೇನು ಉಂಟಾಗುತ್ತೆ? ದೈಹಿಕವಾಗಿ ಭಾರದ ಒಂದು ಅನುಭವ ಅಥವಾ ಸುಲಭದ ಅನುಭವ. ಇದೂ ಒಂದು ರೀತಿ ನನ್ನ ಮನಸ್ಸಿನಲ್ಲಿ ಭಯ ಅಥವಾ ಮೋಹನೇ ಆಗತ್ತೆ. ಇದರಿಂದ ಮುಕ್ತಿನೂ, ಭಯನೂ ಮೋಹನೂ ನನಗೆ ಮುಕ್ತಿ ಬೇಕು. ಈ ಎರಡರಿಂದ ನಾನು ಹೊರತಾದಾಗ ಮಾತ್ರ ನನಗೆ ಮುಕ್ತಿ. ಅದಕ್ಕೆ ನಾವು ನಮ್ಮ ಕಳೆದ ಸತ್ಸಂಗದಲ್ಲಿ ನಾವು ವಿಚಾರ ಮಾಡಿದ್ವಿ, ನನಗೆ ಕಷ್ಟ ಅಂತ ನಾನು ಏನು ಕೆಲಸ ಮಾಡ್ತೇನೆ ಆವಾಗ ಈ ರೀತಿ ಎಲ್ಲ ಭಾವನೆಗಳು ಉಂಟಾಗತ್ತೆ ನಮಗೆ. ಯಾರೋ ನನಗೆ ಹಿಂಸೆ ಮಾಡಿ ಮಾಡು ಅಂತ ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಏನೆಲ್ಲ ಬರುತ್ತೆ? ಕಿರಿಕಿರಿ, ದ್ವೇಷ, ಕೋಪ, ಬೇಜಾರು, ದ್ವಂದ್ವ, ಆಗಲ್ಲ, ಹೊಡಿಬೇಕು, ಈ ರೀತಿ ಎಲ್ಲ ನೀವುಗಳು ಕೊಟ್ಟು ಉತ್ತರಗಳೇ. ಇನ್ನು ನನಗಿಷ್ಟ ಅಂತ ಮಾಡಿದಾಗ ನೀವು ಕೊಟ್ಟ ಉತ್ತರ ಏನು? ನನಗೆ ಖುಷಿ ಆಗುತ್ತೆ, ಹಗುರವಾಗಿರ್ತೀನಿ, ಹಾಡು ಹೇಳ್ತಾ ಇರ್ತೀನಿ, ಕೃತಜ್ಞತೆಯಿಂದ ಇರ್ತೀನಿ, ಆಸಕ್ತಿಯಿಂದ ಇರ್ತೀನಿ, ಈ ಜೀವನ ಒಂದು ಅದ್ಭುತ ಅಂತ ಹೇಳ್ತೀನಿ, ಒಂದೇ ನಾಡು ಒಂದೇ ಕುಲ ಅಂತ ಹಾಡು ಹೇಳ್ತೀನಿ. ಹೀಗೆ ಹಲವಾರು ರೀತಿಯ
ಉತ್ತಮವಾದ ಭಾವನೆಗಳನ್ನ ಮನಸ್ಸಿನಲ್ಲಿ ಸೃಷ್ಟಿಯಾಗತ್ತೆ ಅಂತ ನೀವೇ ಹೇಳಿದ್ರಿ. ನಾವು ಆ ವಿಚಾರನೂ ಮಾಡಿದ್ವಿ. ಇಲ್ಲಿರೋ ಯಾವುದೋ ಒಂದು ಈ ಫಲನ ಇಲ್ಲಿಗೆ ಹಾಕ್ಲಿಕ್ಕಾಗತ್ತಾ? ಇಲ್ಲ ಅಂತ ನಾವು ನೋಡಿದ್ವಿ. ಇಲ್ಲಿರೋದನ್ನ ಇಲ್ಲಿಗೆ ಹಾಕಕ್ಕಾಗತ್ತಾ? ಇಲ್ಲ ಅಂತ ನೋಡಿದ್ವಿ. ಅವಾಗ ನಾವು ಪ್ರಶ್ನೆ ಕೇಳ್ಕೊಂಡ್ವಿ, ಈ ಎಲ್ಲ ಫಲ, ಕೋಪ, ಬೇಜಾರು, ಹುಚ್ಚಾಟ, ಆಗಲ್ಲ, ದರ್ಪ, ಬೈಬೇಕು, ಪ್ರಾರಬ್ಧ, ಈ ಎಲ್ಲ ಫಲ ಯಾವ ಬೀಜದಿಂದ ಬರ್ತಾ ಇದೆ? ಮನಸ್ಸಿನಲ್ಲಿರೋ ನನಗೆ ಕಷ್ಟ ಅನ್ನೋ ಬೀಜದಿಂದ ಬರ್ತಾ ಇದೆ. ಅದೇ ರೀತಿ ನನಗಿಷ್ಟ ಅನ್ನೋ ಬೀಜ ಇದ್ದಾಗ ಈ ಎಲ್ಲ ಫಲ ಬರ್ತಾ ಇದೆ. ಅದಕ್ಕೆ ನಾವು ನೋಡಿದ್ವಿ, ಜೀವನದಲ್ಲಿ ನಾನು ಮಾಡೋ ಕೆಲಸನ ಹೇಗೆ ನಾವು ಪ್ರತಿ ಸಲಿನೂ ನನಗೆ ಬರೀ ಇಷ್ಟವಾಗಿರೋ ಕೆಲಸನೇ ಮಾಡಲಿಕ್ಕಾಗಲ್ಲ. ಯಾಕಂದರೆ ಜೀವನ ಅನ್ನೋದು ಇದ್ದಾಗ ಅಲ್ಲಿ ಹಲವಾರು ರೀತಿಯ ಕೆಲಸಗಳು ಬರುತ್ತೆ. ಹಾಗಾಗಿ ಹೇಗೆ ನಾನು ಮಾಡೋ ಕೆಲಸನ ಇಷ್ಟದಿಂದ ಮಾಡೋದು? ಅದಕ್ಕಿಂತ ಮುಂಚೆ ಕೆಲಸ ನಾನು ಮಾಡ್ತಾ ಇದ್ದೀನ ಅಂತ ವಿಚಾರ ಮಾಡಿದ್ವಿ. ಇದೆಲ್ಲ ಮಾಡ್ತಾ ಇರೋ ದೊಣ್ಣೆ ನಾಯಕ ಅಂತ ವಿಚಾರ ಮಾಡಿದ್ವಿ. ಇದು ಮೊದಲನೇ ಸಾಧನೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಕಿರಿಕಿರಿ ಆಗುತ್ತೆ, ಅಯ್ಯೋ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನು ಗೊತ್ತಾ ಅಂತ ಬಂದಾಗ, ಮಾಡ್ತಾ ಇರೋದು, ಇದೆಲ್ಲ ನಡೆಸ್ತಾ ಇರೋದು ಅನ್ನೋ ಒಂದು ವಿಚಾರವನ್ನು ನಾವು ಮಾಡಬೇಕಾಗತ್ತೆ. ಇದು ಒಂದು ಸಾಧನೆನೇ. ನಂತರ ಹೇಗೆ ಕಾಯಕವೇ ಕೈಲಾಸ, ಮಾಡೋ ಕೆಲಸ, ಪ್ರತಿಯೊಂದು ಕೆಲಸ ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಅದು ಯಾರೋ ಹೊಗಳೋ ಅಂಥದ್ದಿರ್ಬೋದು, ಅಥವಾ ಇನ್ಯಾರೋ ಒಬ್ಬರು ಯಾರು ನೋಡದೇ ಇರೋಂಥ ಕೆಲಸ ಇರ್ಬೋದು. ಎಷ್ಟೊಂದು ಸರ್ತಿ ನೀವು ಮಾಡೋ ಕೆಲಸಗಳು ಮನೆಯಲ್ಲಿ ಯಾರೂ ನೋಡ್ತಾ ಇರಲ್ಲ. ಯಾರೂ ಇಲ್ಲದೇ ಇರೋ ಸಮಯದಲ್ಲಿ ನೀವು ಹೋಗಿ ಬಚ್ಚಲು ತಿಕ್ಕೋದಿರುತ್ತೆ, ಆ ಟಾಯ್ಲೆಟ್ ಕ್ಲೀನ್ ಮಾಡೋದಿರುತ್ತೆ. ಅದನ್ನ ಯಾರು ಬಂದು ನೋಡಿಬಿಟ್ಟು ನಿಮಗೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ನಿಮಗೆ ಬೇಷ್ ಅಂತ ಹೇಳಲ್ಲ. ಕೆಲವಷ್ಟು ಕೆಲಸ ಇನ್ನೊಬ್ರು ನೋಡ್ತಾರೆ, ನೀವು ಮಾಡೋ ಅಡುಗೆನ ಎಲ್ಲರೂ ತಿಂತಾರೆ, ಸವಿತಾರೆ. ಹಾಗೆ ಕೆಲವಷ್ಟು ಕೆಲಸಗಳು ಎಲ್ಲರೂ ನೋಡುವಂಥದ್ದಿರುತ್ತೆ, ಕೆಲವಷ್ಟು ಯಾರೂ ನೋಡದೇ ಇರೋದಿರುತ್ತೆ. ಆದರೆ ಎರಡನ್ನೂ ಮಾಡಬೇಕಾದಾಗ ಹೇಗೆ ನಾನು ನನ್ನ ಮನಸ್ಸಿನಲ್ಲಿ ಇದು ನನ್ನ ಸ್ವ ಇಚ್ಛೆ, ಇದು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ಹೇಗೆ ನಾನು ಇದನ್ನು ಚೆನ್ನಾಗಿ ಮಾಡಲಿ ಅನ್ನೋ ಭಾವನೆಯಿಂದ ಯಾವಾಗ ನಾನು ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಆವಾಗ ಇಲ್ಲಿ ನಾವು ತೋರಿಸಿರೋ ಈ ಎಲ್ಲ ಫಲಗಳು ನಮ್ಮಲ್ಲಿ ತಾನೇ ತಾನಾಗಿರುತ್ತೆ. ಯಾವಾಗ ಈ ಎಲ್ಲ ಫಲಗಳು ತಾನೇ ತಾನಾಗಿರುತ್ತೆ, ಆವಾಗ ಅಲ್ಲಿ ಕೆಲಸದ ಭಾರ ಎಲ್ಲಿ ಸ್ವಾಮಿ? ಕೆಲಸದ ಭಾರನೇ ಇಲ್ಲ. ಮಾಡೋ ಕೆಲಸದಿಂದನೇ ನನಗೆ ಮುಕ್ತಿ. ಅದಕ್ಕೆ ಗುರುಗಳು ಹೇಳೋದು ಕಾಯಕವೇ ಕೈಲಾಸ ಅಂತ. ಇಷ್ಟನ್ನು ನಾವು ನೋಡಿದ್ದೀವಿ. ಈಗ ನಾವು ಮುಂದಿನ ಹೆಜ್ಜೆ ತಗೊಳ್ಳಿಕ್ಕೆ ಮುಂಚೆ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಹೇಳಬೇಕು ಅಥವಾ ಕೇಳಬೇಕು ಅಂತ ಅನ್ನಿಸ್ತಾ ಇದೆಯಾ? ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಆಗಿದೆ ಅಲ್ಲ? ಆಗ್ಲಿ ಅಮ್ಮ. ಓಕೆ, ಯಾರಲ್ಲೂ ಏನು ಪ್ರಶ್ನೆ ಇಲ್ಲ ಅಂದರೆ ನಾವು ಹಾಗಾದರೆ ಈಗ ಮುಂದಿನ ಹೆಜ್ಜೆ ತಗೊಳ್ಳೋಣ. ಈಗ ನಾವೇನು ನೋಡ್ತಾ ಇದ್ದೀವಿ? ಆಸೆ, ಕ್ರಿಯೆ, ಫಲ. ಫಲದ ಆಸೆಯಿಂದ ಹೇಗೆ ಮುಕ್ತಿ ಅಂತ ಮೊದಲು ನೋಡಿದ್ವಿ. ಇನ್ನು ಕೆಲಸದ ಭಾರದಿಂದ ಹೇಗೆ ಮುಕ್ತಿ ಅಂತ ನೋಡಿದ್ವಿ. ಇನ್ನು ಆಸೆಯ ಪಾಶ, ಈ ಆಸೆಯ ಪಾಶ, ಯಾಕಂದರೆ ಈ ಒಂದು ಚಕ್ರ ನಡೀತಾ ಇರಬೇಕಾದಾಗ ಇಲ್ಲಿ ಆಸೆ, ಕ್ರಿಯೆ, ಫಲ, ಈ 3 ಅಂಶಗಳಿದೆ ಅಲ್ವಾ? ಆಸೆಯ ಪಾಶದಿಂದ ಮುಕ್ತಿ, ಅದು ನಮ್ಮ ಇವತ್ತಿನ ವಿಚಾರ. ಈಗ ಒಂದು ಆಸೆಯ ಪಾಶ ಅನ್ನೋದು ಹೇಗೆ ನಮಗೆ ಬಂಧನಕ್ಕೆ ಒಳಪಡಿಸುತ್ತೆ ಅನ್ನೋದನ್ನು ಮೊದಲು ನೋಡೋಣ. ಈ ಆಸೆ ಅನ್ನೋದು ಆಗಲೇ ನೋಡಿದ್ದೀವಿ ನಾವು, ಬೇಡ ಬೇಕು. ಕೆಲವಷ್ಟು ಆಸೆಗಳು ನನಗೆ ಬೇಕು, ಕೆಲವಷ್ಟು ಆಸೆಗಳು ನನಗೆ ಬೇಡ. ಜೀವನದಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನು ಮಾಡಬೇಕಾಗತ್ತೆ ನಾವು. ಈ ಆಯ್ಕೆ ಮಾಡಬೇಕಾದಾಗ ಏನೋ ಒಂದು ನಾನು ಹೇಳ್ತೇನೆ, ನನಗೆ ದುಡ್ಡು ಗಳಿಸಿದ್ರೆ ಮಾತ್ರ ನನಗೆ ತೃಪ್ತಿ, ಅದು ಬೇಕು. ನನಗೇನು ಬೇಡ? ಅಯ್ಯೋ ಅಲ್ಲಿ ಹೋಗಿ ಏನೋ ದೇವಸ್ಥಾನದಲ್ಲೋ ಯಾವುದೋ ವೃದ್ಧಾಶ್ರಮದಲ್ಲೋ ಕೆಲಸ ಮಾಡಬೇಕು, ಅಲ್ಲೇನೋ ಸೇವೆ ಮಾಡಬೇಕಂತೆ, ಅದೆಲ್ಲ ಬೇಡ. ಯಾಕೆ? ನನಗೆ ಏನು ಬೇಕು ನನಗೆ ಗೊತ್ತು ಅನ್ನೋ ವಿಚಾರ ಇರುತ್ತೆ ನಮಗೆ. ಇದು ಒಂದು ಉದಾಹರಣೆ ಮೂಲಕ ಅಷ್ಟೇ ಈ ರೀತಿ ಆಸೆ. ಅದೇ ರೀತಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಆಸೆಗಳ ಬಗ್ಗೆ ನಾವು ಇದು ಬೇಕು ಇದು ಬೇಡ
ಇದರಿಂದ ಮಾತ್ರ ನನಗೆ ಬೇಕಾಗಿರೋದು ಸಿಕ್ಕತ್ತೆ ಅನ್ನೋದನ್ನು ನಾವು ವಿಚಾರ ಮಾಡಿರ್ತೇವೆ ಮನಸ್ಸಿನಲ್ಲಿ. ಏನು ಮಾಡಿದ್ರೆ ಏನು ಸಿಕ್ಕತ್ತೆ ಅನ್ನೋ ಲೆಕ್ಕಾಚಾರ ಇರುತ್ತೆ ಮನಸ್ಸಿನಲ್ಲಿ. ನಾನು ದುಡ್ಡು ಗಳಿಸಿದ್ರೆ ದೊಡ್ಡ ಮನೆ ಕಟ್ಬೋದು, ದೊಡ್ಡ ಮನೆ ಕಟ್ಟಿದ್ರೆ ನಾನು ಸುಖವಾಗಿರ್ತೀನಿ. ಅಥವಾ ನನಗೆ ಆ, ಒಳ್ಳೆ ಗಂಡ ಹೆಂಡತಿ ಸಿಕ್ಕಿ ಮಕ್ಕಳಾದರೆ ಆವಾಗ ಸುಖವಾಗಿರ್ತೀನಿ. ಅಥವಾ ಕಾರು ಚಿನ್ನ ಎಲ್ಲ ಇದ್ರೆ ಸುಖವಾಗಿರ್ತೀನಿ. ನನಗೆ ಏನು ಬೇಕು ನನಗೆ ಗೊತ್ತು ಸ್ವಾಮಿ, ನಂಗೆ ಗೊತ್ತಿಲ್ವಾ? ಈ ರೀತಿ ವಿಚಾರ ಇರುತ್ತೆ. ಇದು ಆಸೆ ಅಲ್ವಾ? ಈ ಆಸೆಯಿಂದ ಏನು ಉಂಟಾಗತ್ತೆ? ನನಗೇನು ಬೇಕು ಅನ್ನೋ ಅನ್ನೋದು ಸಿಗ್ತಾ ಇದೆ ಅಂತಂದಾಗ, ಆ ರೀತಿ ಫಲ ಇದೆ ಅಂತಂದಾಗ, ಅಥವಾ ಅದು ಇದೆ ಅಂತಂದಾಗ ಅಲ್ಲಿ ನಿಂತು ಬಿಡುತ್ತೆ ಆಸೆ? ನಿಲ್ಲಲ್ಲ. ಯಾಕಂದರೆ ಇದೊಂಥರ ಆ, ಉರಿತಾ ಇರೋ ಬೆಂಕಿ. ಆ ಆ ಉರಿತಾ ಇರೋ ಬೆಂಕಿಗೆ ನನಗೆ ಆ ಆಸೆ ಪೂರೈಕೆ ಆದಾಗ ಆ ಫಲ ಸಿಕ್ಕತ್ತಲ್ಲ, ಆ ಫಲ ಒಂದು ರೀತಿ ತುಪ್ಪದ ಥರ ಅಲ್ವಾ? ನನಗೆ ಮೊದಲೇನನ್ಸುತ್ತೆ, 100 ರೂಪಾಯಿ ಇದ್ದರೆ ಸಾಕಪ್ಪ. ನೀವು ಎಲ್ಲ ನಾನು ಎಲ್ಲ ವಿಚಾರ ಮಾಡಿ ನೋಡಿ, ಎಲ್ಲ ವಿಚಾರ ಮಾಡಿ ನೀವೇನೆ. ಈಗೊಂದು ನಿಮ್ಮ ವಯಸ್ಸು ಒಂದು 8 ವರ್ಷನೋ 10 ವರ್ಷನೋ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಗೇನು ಬೇಕಾಗಿತ್ತು? ಒಂದು ಆಟ ಆಡೋಕ್ಕೊಂದು ಗೊಂಬೆ, ಒಂದು ಚಾಕ್ಲೇಟ್ ಕೊಟ್ಬಿಟ್ರೆ ಫುಲ್ ಖುಷಿ ಅಲ್ವಾ? ಇನ್ನೇನು ಬೇಕು? ಏನು ಬೇಡ. ಅದೇ ಸ್ವಲ್ಪ ಇನ್ನೊಂದು 10, 11, 12 ಸ್ವಲ್ಪ ದೊಡ್ಡವರಾದ್ಮೇಲಿಂದ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆ ಬೇಕು, ಒಳ್ಳೆ ಚಿನ್ನ ಬೇಕು, ಆ ಥರ ಎಲ್ಲ ಶುರುವಾಗಿರುತ್ತೆ. ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಓ ಗಂಡ ಬೇಕು, ಓ ಹೆಂಡತಿ ಬೇಕು, ಓ ಮನೆ ಬೇಕು, ಓ ಕಾರ್ ಬೇಕು. ಆ ಮನೆ ಬಂದ್ಮೇಲಿಂದ ಅಲ್ಲಿಗೆ ನಿಲ್ಲುತ್ತಾ? ಇಲ್ಲ. ಮನೆ ಬಂದ್ಮೇಲಿಂದ ಅದಕ್ಕೆ ಮನೆ ಸಿಂಗಾರ ಬೇಕು. ಒಂದು ಮನೆ ಸಾಕಾ? ಇಲ್ಲ, 2 ಮನೆ ಬೇಕು. ಒಂದು ಚಿನ್ನ ಇದ್ರೆ ಸಾಕಾ? ಇಲ್ಲ, ಇನ್ನೂ ಜಾಸ್ತಿ ಚಿನ್ನ ಬೇಕು. 10 ಲಕ್ಷ ಇದ್ರೆ ಸಾಕಾ? ಇಲ್ಲ, 50 ಕೋಟಿ ಬೇಕು. ಹೀಗೆ ಈ ಆಸೆ ಅನ್ನೋದಕ್ಕೆ ಒಂದು ಕೊನೆ ಇಲ್ಲ. ಬೇಕು ಬೇಕು. ಇನ್ನು ಆ ಆಸೆ ಪೂರೈಕೆ ಸಮಯದಲ್ಲಿ ನನ್ನ ಜೀವನದಲ್ಲಿ ಬೇರೆ ಬೇರೆ ಆಯ್ಕೆಗಳು ಬರ್ತಾನೆ ಇರುತ್ತೆ, ಬೇರೆ ಬೇರೆ ಆಸೆಗಳು ಬರ್ತಾ ಇರುತ್ತೆ. ಯಾರೋ ಬಂದ್ಬಿಟ್ಟು ಆ, ನೀವು ಈ ಈ ಥರ ಇಲ್ಲೊಂದು ದೇವಸ್ಥಾನ ಏನೋ ಇದೆ, ಈ ದೇವಸ್ಥಾನಕ್ಕೆ ನೀವು ಬಂದು ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಬನ್ನಿ. ಬೇಡ ಬೇಡ, ಯಾಕೆ? ಈಗ ಸಮಯ ಇಲ್ಲ. ಹೀಗೆ ಈ ಆಸೆ ಏನು ಮಾಡುತ್ತೆ, ನಾನು ಯಾವ ಆಸೆಗೆ ನಾನು ಬಂದಿಯಾಗಿದ್ದೀನಿ ಆ ಆಸೆ ಕಡೆಗೆ ಜಾಸ್ತಿ ಸಮಯ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಬೇರೆ ಇನ್ನೊಂದ್ರ ಬಗ್ಗೆ ನನಗೆ ಬೇಡ ಬೇಡ ಅನ್ಸಕ್ಕೆ ಶುರುವಾಗುತ್ತೆ. ಯಾರಾದ್ರು ಸ್ವಲ್ಪ ಒತ್ತಡ ತಂದರೆ, ಇಲ್ಲ ಬನ್ನಿ, ಬರಬೇಕು, ನೀವು ಬರಬೇಕು, ಒಳ್ಳೇದಾಗತ್ತೆ ನಿಮಗೆ, ಆ ಥರ ಎಲ್ಲ ಒತ್ತಡ ತಂದರೆ ಆವಾಗ ನನ್ನ ಮನಸ್ಸಿನಲ್ಲಿ ಕಿರಿಕಿರಿ ಶುರುವಾಗತ್ತೆ ಅಲ್ವಾ? ಹೀಗೆ ಯಾವುದು ಬೇಡ ಅನ್ನತ್ತೆ ಆ ಕಡೆಗೆ ನನ್ನ ದೇಹ ಚಲನೆ ಮಾಡಲ್ಲ, ಸ್ಥಗಿತವಾಗಿಬಿಡುತ್ತೆ. ದೈಹಿಕವಾಗಿ ನನಗೆ ಆ ಕಡೆ ಹೋಗಬೇಕು ಅಂತ ಅನ್ಸಲ್ಲ. ಯಾವ್ದು ಬೇಕು ಅನ್ಸುತ್ತೆ ಆ ಕಡೆನೇ ಯಾವಾಗಲೂ ದೇಹ ಅರಿಬೇಕು ಅನ್ನಿಸ್ತಾ ಇರುತ್ತೆ. ಏನು ಬೇಕು ನನಗೆ? ಯಾವಾಗಲೂ ಆ ದರ್ಶಿನಿನಲ್ಲಿ ಒಳ್ಳೆ ಮಸಾಲೆ ದೋಸೆ ಸಿಕ್ಕತ್ತೆ, ಅದರ ಆಸೆ ಇದ್ದರೆ ಯಾವಾಗಲೂ ಆ ಕಡೆನೇ ಹೋಗಬೇಕು ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಆ ಕಡೆ ಹೋಗ್ತಾ ಇದ್ದಂಗೆ ನನ್ನ ದೇಹಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಹೀಗೆ ದೈಹಿಕವಾಗಿ ಅದು ಸ್ಥಗಿತ ಅಥವಾ ಚಲನೆ ರೀತಿಯಲ್ಲಿ ನಿಮ್ಮನ್ನ ಅನುಭವಕ್ಕೆ ಬರುತ್ತೆ. ಮಾನಸಿಕವಾಗಿ ಪುನಃ ಅದು ಭಯ ಮತ್ತು ಮೋಹನೆ. ಯಾವ್ದು ನನಗೆ ಬೇಡ ಬೇಡ ಅಂತ ಇರುತ್ತೆ ಅದ್ರ ಕಡೆ ನನ್ನ ಮನಸ್ಸಿನಲ್ಲಿ ಭಯ. ಅದೇ ಬಂದ್ಬಿಟ್ರೆ ಅಯ್ಯೋ ಬಂದ್ರೆ ಅವರು ಪುನಃ ನನಗೆ ಪುನಃ ಹಿಂಸೆ ಮಾಡ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಶುರುವಾಯಿತು ಭಯ. ಅಥವಾ ಅವ್ರ ಬಗ್ಗೆ ಸ್ವಲ್ಪ ಕೋಪ. ಕೊನೆ ಹಂತದಲ್ಲೇನು ಭಯ, ಅದರಿಂದ ಓಡೋಗ್ಬಿಡ್ಬೇಕು, ಮುಚ್ಚಿಬಿಡ್ಬೇಕು ಅಲ್ವಾ? ಯಾವ್ದು ಬೇಕು ಅನ್ನೋದ್ರ ಕಡೆಗೆ ಮೋಹ, ಇನ್ನೂ ಬೇಕು ಇನ್ನೂ ಬೇಕು. ಅದೇ ಮನಸ್ಸಿನಲ್ಲಿ ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಏನು ಈ ಭಯ ಮೋಹ? ಒಂದು ರೀತಿಯಲ್ಲಿ ಯಾರೋ ಒಬ್ಬ ಕುರುಡ ಇದ್ದಾನೆ ಜೀವನದಲ್ಲಿ ಅಂತಂದರೆ, ಆ ಕುರುಡ ನಡಿಬೇಕಾದಾಗ ಆ ಕುರುಡ ಏನಾದರೂ ಹೋಗಿ ಯಾವುದೋ ಒಂದು ಗೋಡೆಗೋ ಮರಕ್ಕೋ ಡಿಕ್ಕಿ ಹೊಡೆದ್ರೆ ಅದನ್ನು ನೋವು ಉಂಟು ಮಾಡುತ್ತೆ. ಅವನವಾಗ ಅದನ್ನು ಬೇಡ ಅಂತ ಹೇಳ್ತಾನೆ. ಇನ್ನು ಅವನಿಗೆ ಅದಕ್ಕೆ ಕಡ್ಡಿ ಇಟ್ಕೊಂಡಿರ್ತಾನೆ ಕುರುಡ, ಅವನಿಗೆ ಕಣ್ಣಾಗಿರೋ ಥರ. ಆ ಕಡ್ಡಿನ ಯಾವಾಗಲೂ ಈ ಥರ ಎಲ್ಲ ಕಡೆ ಹೊಡಿತಾ ಹೊಡಿತಾ ನಡೀತಾ ಇರ್ತಾನೆ. ಆ ಕಡ್ಡಿ ಅದು ಸ್ವಲ್ಪ ದೊಡ್ಡ ವಸ್ತುಗೆ ಸಿಕ್ಕಿದಾಗ ಓ ಇಲ್ಲಿ ಹೋದರೆ ನಂಗೆ ನೋವಾಗತ್ತೆ ಅಂತ ಅವ್ನಿಗನ್ಸುತ್ತೆ. ಆ ದಿಕ್ಕಿನಲ್ಲಿ ಹೋಗಲ್ಲ. ಎಲ್ಲಿ ಅವನ ಕಡ್ಡಿಗೆ ಏನು ತಾಕಲ್ಲ ಆ ದಿಕ್ಕಿನಲ್ಲಿ ಹೋಗಬೇಕು ಅನ್ಸುತ್ತೆ. ಅವನು ಹೋಗ್ತಿರೋ ದಾರಿ ಸರಿನೋ ತಪ್ಪೋ ಅದು ಗೊತ್ತಿಲ್ಲ.
ಅವನು ನಡೆಯೋ ರೀತಿ ಏನು, ಎಲ್ಲಿ ಏಟು ಬೀಳುತ್ತೆ ಅಲ್ಲಿ ಹೋಗಲ್ಲ, ಎಲ್ಲಿ ಏಟು ಬೀಳಲ್ಲ ಅಲ್ಲಿ ಹೋಗ್ತಾನೆ. ಅವನು ಹೋಗ್ಬೇಕಾಗಿರೋದು ಉತ್ತರ ದಿಕ್ಕೇ ಇರ್ಬೋದು, ಆದರೆ ಉತ್ತರ ದಿಕ್ಕಿನಲ್ಲಿ ಅವನು ಕಡ್ಡಿ ಇಟ್ಟ ತಕ್ಷಣ ಅಲ್ಲಿ ಏನೋ ಒಂದು ಡಿಕ್ಕಿ ಹೊಡಿತು ಅಂತಂದರೆ ಆ ದಿಕ್ಕಿಗೆ ಹೋಗೋದೇ ಇಲ್ಲ. ಅವನು ಯಾವುದೋ ದಕ್ಷಿಣ ದಿಕ್ಕಿಗೋ ಅಥವಾ ಪೂರ್ವ ದಿಕ್ಕಿಗೋ ತಿರ್ಕೊಂಡ್ಬಿಡ್ಬೋದು. ಆ ದಿಕ್ಕಿನಲ್ಲೇ ಒಂದು ನಡೆದಾಟ ಶುರುವಾಗ್ಬಿಡ್ಬೋದು, ಯಾರು ಸುತ್ತಮುತ್ತ ಇಲ್ಲ ಅವನಿಗೆ ಹೇಳೋರು ಅಂತಂದರೆ, ಅಲ್ವಾ? ಇದೇ ಸ್ವಾಮಿ ನಿಮ್ಮ ನನ್ನ ಜೀವನ. ಆ ಕುರುಡಂಗೆ ಯಾವ ರೀತಿ ಏಟು ಅಂತ ಬೀಳುತ್ತೆ, ಅದೇ ಥರ ನಿಮಗೆ ನನಗೆ ಭಯ ಅಥವಾ ಅದರ ಬಗ್ಗೆ ನೋವಿನ ಬಗ್ಗೆ ಒಂದು ಅನುಭವ, ಅದು ಕುರುಡಂಗೆ ಏಟು ಬಿದ್ದಂಗೆ. ಇನ್ನು ಯಾವುದು ಸುಲಭವಾಗಿ ಸಿಕ್ಕತ್ತೆ ಅದ್ರ ಬಗ್ಗೆ ಮೋಹ, ಯಾಕಂದ್ರೆ ಅಲ್ಲೇನು ಕಷ್ಟ ಇಲ್ಲ. ಇದೇ ನಿಮ್ಮ ನನ್ನ ಜ್ಞಾತ ಅಹಂ. ನಂಗೊತ್ತು ನನಗೇನು ಬೇಕು ಜೀವನದಲ್ಲಿ, ನನಗೊತ್ತು ಸ್ವಾಮಿ ನಂಗೇನು ಬೇಕು ಅಂತ. ಅದನ್ನೇ ಭಗವಾನ್ ಬುದ್ಧ ಪುನಃ ಹೇಳ್ತಾರೆ, ನೋಡಪ್ಪ, ಭಯ ಅನ್ನೋದು ನಿನ್ನ ದೇಹದಲ್ಲಿರೋ ನೋವಿನ ನೆನಪು, ನಿನ್ನ ಮನಸ್ಸಿನಲ್ಲಿ. ಮೋಹ ಅನ್ನೋದು ಆ ಆನಂದ, ಪ್ಲೆಷರ್ ಬಗ್ಗೆ ನಿನ್ನ ಮನಸ್ಸಿನಲ್ಲಿರೋ ನೆನಪು. ಎಲ್ಲಿ ತನಕ ನೀನು ನೆನಪಿನ ಮೂಲಕ ಕೆಲಸ ಮಾಡ್ತಾ ಇರ್ತೀಯ, ಅಂದರೆ ಈ ಥಾಟ್ಸ್ ಮೂಲಕ ಕೆಲಸ ಮಾಡ್ತಾ ಇರ್ತೀಯ, ಭಯ ಅನ್ನೋದು ಬೇಡ, ಮೋಹ ಅನ್ನೋದು, ಆ ಥಾಟ್ಸು ಅಥವಾ ಪ್ಲೆಷರ್ ಅನ್ನೋದು ಬೇಕು, ಈ ರೀತಿ ಯಾವಾಗ ನೀನು ಕೆಲಸ ಮಾಡ್ತಾ ಇರ್ತೀಯ ಆಗ ನೀನು ಬಂದಿ. ನೀನು ಮುಕ್ತನಾಗಬೇಕಂದ್ರೆ ಎರಡನ್ನೂ ಮೀರಬೇಕು. ನಾವು ಸಾಧನೆ ಏನು ಅಂತ ಅರಿಯೋದಕ್ಕೆ ಮುಂಚೆ ಈ ವಿಚಾರ, ಈಗ ಏನು ವಿಚಾರ ಮಾಡಿದ್ದೀವಿ ಇದು ಸ್ಪಷ್ಟವಾಗಿದೆಯಾ? ಇಲ್ಲೇನಾದ್ರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಮೊದಲನೇದಾಗಿ ಹಾ ಹಾ ಸರ್, ನಂಗೊಂಚೂರು ಅದು ಗೊತ್ತಾಗ್ಲಿಲ್ಲ. ಆ ಕೋಲ್ ಇದ್ ಮಾಡೋದು ಅಂದ್ರೆ ಅದೊಂಚೂರು ಇನ್ನೊಂದು ಎಕ್ಸಾಂಪಲ್ ಏನಾದ್ರೂ ಕೊಟ್ಟು ಹೇಳ್ತೀರಾ? ಅರ್ಥ ಆಗ್ಲಿಲ್ಲ ನನ್ಗೆ. ಯಾವ್ದು ಅರ್ಥ ಆಗ್ಲಿಲ್ಲ ಅಂತ ಕೇಳಿ ಅಮ್ಮ, ಪ್ರಶ್ನೆ ಕೇಳಿ ಅಮ್ಮ. ಹಾ, ಹೇಳ್ತೇನೆ. ಇವಾಗ ಕೋಲ್ ಹೊಡಿತಾ ಅಲ್ಲಿ ಹೋದ, ಆ ದಾರಿಲಿ ಅವನಿಗೆ ತಪ್ಪು ದಾರಿಲಿ ಹೋದ, ಎಲ್ಲಿ ಸುಲಭ ಇತ್ತು ಅಲ್ಲಿ ಹೋದ, ಅವನು ಆ ಕಡೆ ದಿಕ್ಕಲ್ಲಿ ಹೋಗ್ಬೇಕಿತ್ತು. ಅದನ್ನ ಇನ್ನು ಅದಾದ್ಮೇಲೆ ಅರ್ಥ ಆಗ್ಲಿಲ್ಲ, ಅದನ್ನ ಹೇಗೆ? ಆಯ್ತು, ಒಂದು ಉದಾಹರಣೆ ತಗೊಳ್ಳೋಣ ಅಮ್ಮ. ಯಾರೋ ಒಬ್ಬ ಕುರುಡಂದೇ ಉದಾಹರಣೆ ತಗೊಳ್ಳೋಣ. ಸುತ್ತಮುತ್ತ ಯಾರೂ ಇಲ್ಲ ಅಂತ ಇಟ್ಕೊಳ್ಳಿ. ಅವನ ಹತ್ರ ಏನಿರುತ್ತೆ, ಕುರುಡನ ಹತ್ರ ಒಂದು ಕೈ ಕೋಲ್ ಇರುತ್ತೆ. ಆ ಕೋಲ್ನ ಅವನೇನು ಮಾಡ್ತಿರ್ತಾನೆ, ಎಲ್ಲ ಕಡೆ ಹೊಡೆದು ಅಲ್ಲಿ ಏನಾದ್ರು ಇದೆಯೋ ಇಲ್ವೋ ಅಂತ ಒಂದು ಅನುಭವಕ್ಕೆ ಬರುತ್ತೆ. ಅಲ್ಲೇನೂ ಇಲ್ಲ ಅಂದರೆ ಆ ಕಡೆ ನಡಿಬೋದು, ಅಲ್ಲೇನಾದರೂ ಹೊಡೆದಾಗ ಸಿಕ್ಕಿದ್ರೆ ಅಲ್ಲಿ ಹೋದರೆ ನನಗೆ ಕಷ್ಟ ಆಗುತ್ತೆ ದೇಹಕ್ಕೆ ಅಂತ ಅವನ ಅನುಭವದಲ್ಲಿರುತ್ತೆ, ಅಲ್ವಾ? ಈಗ ಉದಾಹರಣೆಗೆ ಆ ಕುರುಡ ಉತ್ತರ ದಿಕ್ಕಿನಲ್ಲಿ ನಡಿಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಅವನಿಗೆ ಉತ್ತರ ಯಾವುದು, ದಕ್ಷಿಣ ಯಾವುದು, ಪೂರ್ವ ಯಾವುದು, ಪಶ್ಚಿಮ ಯಾವುದು ಗೊತ್ತಿಲ್ಲ. ನಿಮ್ಮ ನನ್ನ ಜೀವನ ಅದೇ ಥರ ತಾನೇ. ಯಾವ ದಿಕ್ಕಿನಲ್ಲಿ ನಾವು ಸಂಚಾರ ಮಾಡಿದ್ರೆ, ಯಾವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದ್ರೆ, ಯಾವ ದಿಕ್ಕಿನಲ್ಲಿ ನಮ್ಮ ಜೀವನದ ಚಕ್ರವನ್ನು ತಗೊಂಡೋದ್ರೆ ನಿಮಗೆ ನನಗೆ ಸ್ವಾತಂತ್ರ್ಯ, ಮುಕ್ತಿ ಅನ್ನೋದು ನಾವು ಯಾವತ್ತೂ ವಿಚಾರಣೆ ಮಾಡಿರಲ್ಲ. ಆ ಕುರುಡನ ಥರ ನಾವು ಸುಮ್ಮನೆ ಎಲ್ಲರೂ ಹೋಗ್ತಾ ಇರ್ತೀವಿ ಅಲ್ವಾ? ಶುರು ಮಾಡಿಬಿಡ್ತೀವಿ. ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ದೋಸೆ ಚೆನ್ನಾಗಿದೆ ಅಂದರೆ ನಾವು ದೋಸೆ ತಿಂದ್ಬಿಡ್ತೀವಿ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಚಿನ್ನ ಚೆನ್ನಾಗಿದೆ ಅಂದರೆ ನಾವು ಚಿನ್ನ ಹಾಕೊಂಡ್ಬಿಡ್ತೀವಿ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಆ ಮೂವಿ ಯಾವುದೋ ಚೆನ್ನಾಗಿದೆ ನಾವು ಅದನ್ನು ನೋಡಬೇಕು ಅಂತೀವಿ. ಏನು ಆ ಕುರುಡನ ಥರ ನಾವು ಆ ಕಡ್ಡಿ ಹಿಡ್ಕೊಂಡು ಹೊಡಿತಾ ಇರ್ತೀವಿ. ಆ ಕುರುಡ ಯಾವ ದಿಕ್ಕಿನಲ್ಲಿ ಹೋಗಲ್ಲ, ಯಾವುದೋ ದಿಕ್ಕಿನಲ್ಲಿ ಅವ್ನ ಕಡ್ಡಿಗೆ ಏನಾದ್ರು ಸಿಗಾಕೊಂಡ್ರೆ ಅವಾಗ ಅವ್ನಿಗೆ ಅನ್ಸುತ್ತೆ ಅಲ್ಲೇನೋ ಇದೆ ಅಂತ, ಅದಕ್ಕೆ ಅವ್ನು ಹೋಗಲ್ಲ. ಅದೇನದು ಬೇಡ ಅನ್ನೋ ಥರ ಅಲ್ವಾ? ಆ ಕುರುಡಂಗೆ ಅದೇನು ಹೇಳ್ತಾ ಇದೆ, ಇದು ಬೇಡ ಅಂತ. ಇನ್ನೇನೋ ಹೊಡೆದಾಗ ಅಲ್ಲೇನೂ ಇಲ್ಲ ಅಂತ ನನ್ಗೇನು ಹೇಳ್ತಾ ಇದೆ, ಅದು ಬೇಕು ಅಂತ ಅಲ್ವಾ? ಅದೇ ಥರ ತಾನೇ ನಿಮಗೆ ನನಗೆ ಏನು ಬೇಕು ಅನಿಸುತ್ತೆ, ಯಾವುದು ನನಗೆ ದೈಹಿಕವಾಗಿ ಸುಖ ಅನಿಸುತ್ತೆ ಅದು ಬೇಕು ಅನಿಸುತ್ತೆ ಅಲ್ವಾ? ಯಾವುದು ನಿಮಗೆ ನನಗೆ ಪ್ಲೆಷರ್, ಅದನ್ನು ಮಾಡಿದಾಗ ಚೆನ್ನಾಗಿತ್ತು ಅಂತ ಅನಿಸುತ್ತೆ, ಅದು ಬೇಕು ಅನಿಸುತ್ತೆ. ಏನಾದ್ರು ಕೆಲಸ ಮಾಡಿದಾಗ ಸ್ವಲ್ಪ ನೋವು, ಅದು ಸ್ವಲ್ಪ ಕಸಿವಿಸಿ ಆಗುವಂಥದ್ದು ಇದ್ದರೆ ಬೇಡ ಅಂತ ಅನಿಸುತ್ತೆ ಅಲ್ವಾ? ಈಗ ಇನ್ನೂ ಒಂದು ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ, ಮಹಾಭಾರತ ಯುದ್ಧ ಆಯಿತು. ಮಹಾಭಾರತ ಯುದ್ಧದಲ್ಲಿ ಕೌರವರಿದ್ರು, ಪಾಂಡವರಿದ್ರು. ಸುಜಿಯಾ ಅಮ್ಮ, ಕೌರವ್ರ ಸೈನ್ಯ ಎಷ್ಟು ದೊಡ್ಡದಿತ್ತು ಗೊತ್ತಾ ನಿಮ್ಗೆ? ತುಂಬಾ ದೊಡ್ಡದಿತ್ತು. ಇಲ್ಲ 11
11 ಅಕ್ಷೋಹಿಣಿ ಇತ್ತು ಅಲ್ವಾ? ಇಲ್ಲಿ ಇನ್ನ ಪಾಂಡವರ ಸೈನ್ಯ ಎಷ್ಟಿತ್ತು? 7 ಅಕ್ಷೋಹಿಣಿ. 11 7 2 ಸೇರಿದಾಗ 18. ಸರಿನಾ? ಈಗ ಪ್ರಶ್ನೆ ಏನಂತಂದ್ರೆ, ನಾವು ಯಾವಾಗ್ಲೂ ಮಾತಾಡಿದಾಗ ಹೇಳ್ತೀವಿ, ಧರ್ಮದ ಕಡೆ ಯಾರಿದ್ರು? ಕೃಷ್ಣ. ಪಾಂಡವರ ಕೌರವರ? ಪಾಂಡವರು. ಪಾಂಡವರು. ಎಲ್ರಿಗೂ ಗೊತ್ತು ಅಲ್ವಾ? ಆದ್ರೆ ಪಾಂಡವ್ರ ಸೈನ್ಯ ಯಾತಕ್ ಬರೀ 7, ಕೌರವ್ರ ಸೈನ್ಯ ಯಾತಕ್ 11? ಕೃಷ್ಣ ಇದ್ನಲ್ಲ ಈ ಕಡೆ. ಅದಿರ್ಲಿ, ಪರವಾಗಿಲ್ಲ. ಎಲ್ರಿಗೂ ಗೊತ್ತು ಧರ್ಮನೇ ಸರಿ ಅಂತ. ಆದ್ರೆ ಯಾತಕ್ಕೆ ಧರ್ಮದ ಕಡೆಗೆ ಕಡಿಮೆ ಜನ, ಅಧರ್ಮದ ಕಡೆಗೆ ಜಾಸ್ತಿ ಜನ? 11 ಅಕ್ಷೋಹಿಣಿ ಅಂದ್ರೆ ಅಲ್ಲಿ ಜಾಸ್ತಿ ಜನ ಅಲ್ವಾ, ಇಲ್ಲಿ ಕಡಿಮೆ ಜನ ಅಲ್ವಾ? ಅಥವಾ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ದಿಲ್ಲಿ ಸತ್ಸಂಗ ಅಲ್ವಾ? ಈಗ ಸತ್ಸಂಗದಲ್ಲಿ ಎಷ್ಟು ಜನ ಇದೀವಿ? ಒಂದು 8-10 ಜನ ಇದೀವಿ. ಈಗ ಅದೇನೆ, ನಾನೇನಾದ್ರು ಇವತ್ತು ನಾವು ಇಲ್ಲಿ ಒಂದು ಮೂವಿ ತೋರಿಸ್ತಾ ಇದೀವಿ, ಹೊಸ ಥ್ರಿಲ್ಲರ್ ಮೂವಿ, ಕಿಚ್ಚ ಸುದೀಪ್ ಮಾಡಿರೋದು, ಸೂಪರ್ ಆಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 500 ಜನನಾದ್ರು ಬರ್ತಿದ್ರು ಇಲ್ವೋ? ಏನಕ್ಕೆ ಈ ತರ ಆಗತ್ತೆ? ಇದು ಒಂಥರ ಈ ಮೋಕ್ಷತ್ವ ಅಂದ್ರೆ ಸ್ವಲ್ಪ ಕಷ್ಟದ್ದು ಅಂತ ಎಲ್ಲ ತಿಳ್ಕೊಂಡು, ಸೊ ಅವ್ರಿಗೆ ಸಂತೋಷ ಸಿಗೋದು ಪಿಕ್ಚರ್ ಅಲ್ಲಿ, ಸೊ ಆ ಕಡೆ ಹೊಟ್ಟೋಗ್ತಾರೆ ಪ್ಲೆಜರ್ಗೆ. ಅಂದ್ರೆ ಏನು? ಆ ಕುರುಳ ಏನನ್ನ ಅವಾಯ್ಡ್ ಮಾಡ್ದ? ಸದ್ಯಕ್ಕೆ ಏನೋ ನೋವು ಉಂಟು ಮಾಡ್ತಾ ಇದೆಯಲ್ಲ, ಅದನ್ನ ಸದ್ಯಕ್ಕೆ ಅವಾಯ್ಡ್ ಮಾಡ್ಬಿಟ್ಟ. ಅವನ್ ವಿಚಾರಣೆ ಮಾಡ್ಲಿಲ್ಲ, ಇಲ್ಲಿ ಏನೋ ಮಾಡ್ತಾ ಇದೆ, ನಾನು ಈ ದಿಕ್ಕಿನಲ್ಲಿ ಹೋಗ್ಬೇಕಾ ಬೇಡವಾ ಅಂತ ವಿಚಾರ ಮಾಡ್ಲಿಲ್ಲ. ಏಟ್ ಬಿದ್ದ ತಕ್ಷಣ ಈ ದಿಕ್ಕು ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಎಲ್ಲಿ ಏಟ್ ಬೀಳಲ್ಲ ಆ ದಿಕ್ಕಿಗೆ ತಿರ್ಕೊಂಡ್ಬಿಟ್ಟ. ಎಲ್ಲಿ ನಮಗೆ ಕ್ಷಣಿಕವಾಗಿ ಸುಖ ಸಿಗ್ತಾ ಇದೆ, ನಾವು ಆ ದಿಕ್ಕಿಗೆ ತಿರ್ಕೊಂಡ್ಬಿಡ್ತೀವಿ ನಮ್ಮ ಜೀವನ ಚಕ್ರನ, ಅಲ್ವಾ? ಅಲ್ವಾ? ದೋಸೆ ತಿಂದಾಗ ಚೆನ್ನಾಗಿದೆ ತಿನ್ಬೋಣ, ತಿಂತಾ ಇರೋಣ 1 2 3 ಇನ್ನೂ ಜಾಸ್ತಿ ದೋಸೆ ತಿಂದು ದೋಸೆಯಿಂದ ಏನಾಗತ್ತೆ ಅದಾಗತ್ತೆ, ಅಲ್ವಾ? ಅದೇ ತರ ಇನ್ನು ಚಿನ್ನ ಬೇಕು ಆ ಆಸೆಯಿಂದ ಏನಾಗುತ್ತೆ ಅದಾಗತ್ತೆ. ದುಡ್ಡು ಬೇಕು ಆ ಆಸೆಯಿಂದ ಏನಾಗುತ್ತೆ ಅದಾಗತ್ತೆ. ಏನಕ್ಕೆ? ನೀವು ನಾನು ಕ್ಷಣಿಕ ಸುಖಕ್ಕೆ ಬಂದಿ, ಅಲ್ವಾ? ಯಾವುದ್ರ ಮೂಲಕ ನಿಮಗೆ ನನಗೆ ಮುಕ್ತಿ? ಆ ದಾರಿನಲ್ಲಿ ಹೋಗ್ಬೇಕಂದ್ರೆ ಪಾಂಡವ್ರ ತರ ಅದು ಸ್ವಲ್ಪ ಮೊದಲು ಕಷ್ಟ ಇರುವಂತ ದಾರಿ. ಧರ್ಮದ ದಾರಿನಲ್ಲಿ ನಡೆಯೋದು ಸುಲಭ ಅಲ್ಲ. ಧರ್ಮದ ದಾರಿನಲ್ಲಿ ನಡೆಯೋದು ಸುಲಭ ಅಲ್ಲ. ಯಾಕಂದ್ರೆ ಧರ್ಮದ ದಾರಿನಲ್ಲಿ ಹಲವಾರು ಕಷ್ಟದ ಪರಿಸ್ಥಿತಿಗಳು ಉಂಟಾಗತ್ತೆ, ಹಲವಾರು ಪರೀಕ್ಷೆಗಳು ಉಂಟಾಗತ್ತೆ. ಸೀತೆನ ಸುಮ್ನೆನೆ ಅಗ್ನಿ ಪರೀಕ್ಷೆ ಅಂತ ಕೊಡ್ತಾ ಇಲ್ಲ ರಾಮಾಯಣದಲ್ಲಿ. ಏನ್ ಸೀತೆಗೆ ಅಗ್ನಿ ಪರೀಕ್ಷೆ ಅಂತಂದ್ರೆ, ಅಗ್ನಿ ಪರೀಕ್ಷೆಯಿಂದ ಪವಿತ್ರರಾದಳು ಅಂತಂದ್ರೆ ನಾವೆಲ್ಲ ಏನ್ ಅನ್ಕೊಂತೀವಿ? ಎಂತವನಪ್ಪ ರಾಮ, ಹೆಂಡ್ತಿನೇ ತಗೊಂಡೋಗಿ ಬೆಂಕಿ ನಡೆಸ್ಬಿಟ್ನಲ್ಲ ಅಂತ ಅನ್ಕೊಂತೀವಿ. ಅಗ್ನಿ ಪರೀಕ್ಷೆ ಅಂತಂದ್ರೆ ಈ ಮನಸ್ಸು ಸೀತೆ ತರ. ಈ ಮನಸ್ಸನ್ನ ನಾವು ಅಗ್ನಿ ಮೂಲಕ ನಾವು ಪ್ರವೇಶ ಮಾಡಿ, ಅಂದ್ರೆ ಪರಿಶುದ್ಧ ಮಾಡ್ಕೊಳ್ಬೇಕು. ಅಗ್ನಿ ಮೂಲಕ ಏನೋಗುತ್ತೆ ಅದೆಲ್ಲ ಸುಟ್ಟು ಬೆಂದೋಗ್ಬಿಡುತ್ತೆ ತಾನೆ. ಆ ಸುಟ್ಟು ಬೆಂದಾಗ ಮಾತ್ರ ಅದು ರಾಮನ್ ಸೇರ್ಲಿಕ್ಕೆ ಸಾಧ್ಯ. ಎಲ್ಲಿ ತನಕ ಅದು ರಾವಣನ ವಶವಾಗಿರುತ್ತೆ, ಎಲ್ಲಿ ತನಕ ಅದು ನಾನು ನಂದು ನನಗೆ ಅನ್ನೋದ್ರ ವಶವಾಗಿರುತ್ತೆ, ಅಲ್ಲಿ ತನಕ ಅದು ಅಶೋಕವನದಲ್ಲಿ ಬಂದಿ ಆ ಸೀತೆ ಪವಿತ್ರಳಾಗ್ಬೇಕು ಅಂತಂದ್ರೆ ಅಗ್ನಿ ಪರೀಕ್ಷೆ ಮೂಲಕ ಮಾತ್ರ. ಆವಾಗ ಮಾತ್ರ ರಾಮ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಮನಸ್ಸು ಪರಿಶುದ್ಧವಾಗಬೇಕು. ಆ ಪರಿಶುದ್ಧವಾಗೋ ಸಮಯದಲ್ಲಿ ಅಗ್ನಿ ಪರೀಕ್ಷೆ ತರ ಬೇಯಬೇಕಾಗತ್ತೆ. ಆ ತಾಪ ಸುಲಭ ಅಲ್ಲ. ಸತ್ಸಂಗ, ಸೇವೆ, ಅದಕ್ಕೋಸ್ಕರ ಸಮಯ ಮಾಡ್ಕೊಳ್ಬೇಕಾಗತ್ತೆ. ಅಯ್ಯೋ ಸಮಯ ಇಲ್ಲ ಅಂತ ಅನ್ಸುತ್ತೆ, ಸಮಯ ಮಾಡ್ಕೊಳ್ಬೇಕಾಗತ್ತೆ. ಆ ಹೆಜ್ಜೆನಲ್ಲಿ ನಡಿಬೇಕಾದಾಗ ಹಲವಾರು ರೀತಿಯ ಜೀವನದಲ್ಲಿ ಬೇರೆ ಬೇರೆ ರೀತಿ ಪರಿಸ್ಥಿತಿ ಉಂಟಾಗತ್ತೆ. ಅಯ್ಯೋ ನಾನು ಇಷ್ಟೆಲ್ಲ ದೇವರಿಗೆ ಕೆಲಸ ಮಾಡಿದೆ, ಸೇವೆ ಮಾಡಿದೆ, ನನಗೆ ಈ ತರ ಕಷ್ಟನ ಅನ್ಸುತ್ತೆ. ಆ ಅಗ್ನಿ ಪರೀಕ್ಷೆ ಮೂಲಕ ನಡಿಬೇಕಾಗತ್ತೆ. ಈ ರೀತಿ ಯಾವಾಗ ನಾನು ನಡಿಲಿಕ್ಕೆ ಶುರು ಮಾಡ್ತೀನಿ ಆವಾಗ ಮಾತ್ರ ನನಗೆ ಮುಕ್ತಿ ಸಾಧ್ಯತೆ ಇರುತ್ತೆ. ಇದು ಪಾಂಡವ್ರ ದಾರಿ ತರ ಕಷ್ಟ, ಇದು ಸುಲಭ ಅಲ್ಲ. ಅದಕ್ಕೆ ಬರೀ 7 ಅಕ್ಷೋಹಿಣಿ, ಎಲ್ರಿಗೂ ಆ ದಿಕ್ಕಿನಲ್ಲಿ ನಡಿಲಿಕ್ಕಾಗಲ್ಲ.
ಅಂದ್ರೆ ಏನರ್ಥ? ಎಲ್ರಿಗೂ ಅದಕ್ಕೆ ನಡೆಯಕ್ಕೆ ಸಾಧ್ಯತೆ ಇದೆ, ಆದರೆ ಎಲ್ಲರೂ ಆ ತೀರ್ಮಾನ ತಗೊಳ್ಳಲ್ಲ. ಅಯ್ಯೋ ನನ್ಗೆ ಎಷ್ಟು ಕೆಲಸ ಗೊತ್ತಾ, ನನ್ನ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ನಾನು ಬರಬೇಕಾ ಸತ್ಸಂಗಕ್ಕೆ, ಅದೆಲ್ಲವನ್ನು ಒಂದು ನೋಡ್ಕೊಳ್ಳೋಣ, ಇನ್ನೊಂದು ದಿವಸ ನೋಡ್ಕೊಳ್ಳೋಣ, ಇವತ್ತು ಬೇಡ. ಇವತ್ತೇನು ಏನೋ ಮೂವಿನೋ ಮದುವೆ ಕರೆದಿದ್ದಾರೆ ಅಲ್ಲಿಗೋ ಹೋಗ್ಬೇಕು, ಅದು ಮುಖ್ಯ. ಇವರೇನೋ ಹೇಳ್ತಾ ಇರ್ತಾರೆ ವೇದ ಪುರಾಣ, ಇನ್ನೊಂದ್ಸ ಕೇಳೋಣ, ಇರುತ್ತೆ, ಅದೇನು ಇದ್ದೇ ಇರುತ್ತೆ. ಮದುವೆ ಇವತ್ತು ಮಾತ್ರ ರೀ. ಸರ್ ಇಷ್ಟ ದಿನ ಕ್ಲಾಸ್ ನಡೀತಿತ್ತು, ಮಧ್ಯ ಬರ್ತಿದ್ದೆ ನಾನು ಈ ಫ್ರೀದಾಗ ಇಲ್ಲಿ ಬರ್ಬೇಕು ಅಂತ ಅಷ್ಟು ಮನಸ್ಸಾಗಿರ್ಲಿಲ್ಲ. ಇವತ್ತು ಬರ್ಬೇಕು ಅಂತ ಅನಿಸ್ತು. ನಾನ್ ಮಿಸ್ ಮಾಡಲ್ಲ. ಇದು ಎಳ್ಕೊಂಡ್ ಇಲ್ಲಿ ಬರ್ತಿದ್ದೀನಿ. ಒಂಥರ ಬರ್ಬೇಕಲ್ಲಪ್ಪ ಅಂತ ಬರ್ತಿದ್ದೆ. ಇವತ್ತು ನಾನಾಗೆ ಬಂದೆ. ಈಗ ಒಂಥರ ನೀವ್ ಹೇಳಿದ್ದು ಇದಾಗ್ತಿದೆ ನನಗೆ. ಟೆಂಪ್ರರಿ ಸುಖ ಇದ್ ಮಾಡ್ತಿದ್ದೆ. ಅರ್ಥ ಆಯ್ತು. ವೆರಿ ನೈಸ್. ಥ್ಯಾಂಕ್ ಯು ಸರ್. ಆಗ್ಲಿ ಅಮ್ಮ. ಇನ್ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ನಮ್ಮ ಮುಂದಿನ ಜೊತೆ ತಗೊಳ್ಳಿಕ್ಕೆ ಮುಂಚೆ? ಆಗ್ಲಿ. ಹೀಗೆ ನೀವು ನಾನು ಆಸೆಯ ಪಾಶಕ್ಕೆ ಬಂದಿಯಾಗ್ಬಿಡ್ತೀವಿ. ಇದು ನಿಮ್ಮ ನನ್ನ ಜ್ಞಾತ ಅಹಂ, ಈ ರೀತಿ ನಮ್ಮ ಬಂಧನ. ಹಾಗಾದ್ರೆ ಈ ಬಂಧನದಿಂದ ಮುಕ್ತಿ ಹ್ಯಾಕ್ ಸ್ವಾಮಿ? ಅದಕ್ಕೆ ಮೊಟ್ಟ ಮೊದಲನೇದಾಗಿ ನೀವು ನಾನು ಪ್ರಶ್ನೆ ಹಾಕೊಳ್ಬೇಕು, ಏನ್ ಬೇಕು ಸ್ವಾಮಿ ನಿಮಗೆ ನನಗೆ ಜೀವನದಲ್ಲಿ? ಈ ಜೀವನ ಅನ್ನೋದಿದೆಯಲ್ಲ, ಇದು ಈ ರೀತಿ ನಿಮ್ಮ ನನ್ನ ಮುಂದೆ ಹಲವಾರು ಭಕ್ಷ್ಯ ಭೋಜ್ಯಗಳನ್ನ ಇಡುತ್ತೆ, ಹಲವಾರು ರೀತಿಯ ಆಟಿಕೆಗಳನ್ನ ಇಡುತ್ತೆ. ಅದಕ್ಕೆ ಹೇಳ್ತಾರೆ ಗುರುಗಳು, ಆ ಮಹಾತಾಯಿ ಇದ್ದಾಳಲ್ಲ, ಅವಳು ಒಂದು ರೀತಿ ಒಂದು ಅಮ್ಮ ಅಂತ ಇಟ್ಕೊಳ್ಳಿ. ಆ ಅಮ್ಮ ಯಾವುದೋ ಮಗು ಇದೆ ಅಂತ ಇಟ್ಕೊಳ್ಳಿ. ಅಮ್ಮ ಕೆಲಸ ಮಾಡ್ತಾ ಇರ್ತಾಳೆ, ಆ ಮಗು ಅಳ್ಲಿಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ಆ ಅಮ್ಮ ತಕ್ಷಣ ಓಡ್ಬಂದು ಮಗುನ ಎತ್ಕೊಳ್ಳಲ್ಲ. ಏನು ಮಾಡ್ತಾಳೆ? ಮೊದಲೇನೋ ಒಂದು ಆಟ ಸಾಮಾನು ಕೊಡ್ತಾಳೆ. ಆ ಮಗು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಅವಾಗ ಆ ಅಮ್ಮ ಏನೋ ಕೆಲಸ ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಅಳುತ್ತೆ, ಇನ್ನೊಂದು ಆಟ ಸಾಮಾನು ಕೊಡ್ತಾಳೆ. ಇನ್ನೊಂದು ಸ್ವಲ್ಪ ಅಳುತ್ತೆ, ಇನ್ನೊಂಚೂರು ಏನೋ ತಿನ್ನಕ್ಕೆ ಬಾಯಿಗೆ ಇಡೋಕೆ ಕೊಡ್ತಾಳೆ. ಆದರೆ ಆ ಮಗುಗೆ ಅಮ್ಮನೇ ಬೇಕು ಅಂತ ಅದು ಈ ಆಟ ಸಾಮಾನು ಬಿಸಾಕಿ ಏನೋ ಕೊಟ್ಟಿರೋ ತಿಂಡಿನೆಲ್ಲ ಆ ಕಡೆ ತಳ್ಳಿ ಮಾಡಿ ಜೋರಾಗಿ ಯಾವಾಗ ಅಮ್ಮನೇ ಬೇಕು ಅಂತ ಅಳಕ್ಕೆ ಶುರು ಮಾಡುತ್ತೆ, ಅವಾಗ ಮಾತ್ರ ಅವಳು ಎಲ್ಲ ಕೆಲಸ ಬಿಟ್ಟು ಓಡ್ ಬಂದು ಆ ಮಗುನ ಎತ್ಕೋತಾಳೆ ಅಲ್ವಾ? ಹಾಗೆ ಸ್ವಾಮಿ ಜೀವನದಲ್ಲಿ ಮುಕ್ತಿ ಅಂದರೆ, ಈ ಜೀವನ, ಈ ಮಹಾತಾಯಿ ನಿಮಗೆ ನನಗೆ ಈ ಥರ ಹಲವಾರು ಭಕ್ಷ್ಯ ಭೋಜ್ಯಗಳನ್ನ ಇಡ್ತಾಳೆ. ನಿಮಗೆ ನನಗೆ ಕಣ್ಣು ಬಾಯಿ ಎಲ್ಲ ರಸ, ಅದನ್ನ ನೋಡ್ತಾ ಇದ್ದಾಗ ಎಲ್ಲ ಬೇಕು ಅನ್ನಿಸ್ತಾ ಇರುತ್ತೆ. ನಾವು ಇದನ್ನ ತಿನ್ನೋದ್ರಲ್ಲಿ ಮಗ್ನವಾಗ್ಬಿಡ್ತೀವಿ ಅಲ್ವಾ? ಬೇಕು ಇದರಲ್ಲಿ ಏನು ತಪ್ಪೇನಿಲ್ಲ. ಲಡ್ಡು ಜಿಲೇಬಿ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಹಂಗಂತ ಹೇಳೋದ್ ಮಾತಕ್ಕೆ ನಾನು ಹೇಳ್ತಾ ಇರೋದೇನು ಇವತ್ತಿಂದ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ಇದೇ ಸುಖ ಅನ್ನೋ ಒಂದು ಪಾಷಾಣದಲ್ಲಿ ಸಿಗಾಕೊಂಡ್ಬಿಡ್ತೀವಲ್ವಾ, ಪಾಷಾಣದಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಹಾಗಾಗಿ ಮುಖ್ಯವಾದ ಪ್ರಶ್ನೆ ನಾನು ಯಾವಾಗಲೂ ನಾನು ಹಾಕೊಳ್ಬೇಕಾಗಿರೋದು, ಗೊತ್ತಾ ನನ್ಗೇನು ಬೇಕು ಜೀವನದಲ್ಲಿ ಅಂತ? ಏನಕ್ಕೋಸ್ಕರ, ಯಾವ ಆಸೆಗೋ, ಈ ಆಸೆ ಇದೆಯಲ್ಲ, ಚಿನ್ನದ ಆಸೆ, ಇದರಿಂದ ನನಗೇನು ಬೇಕು? ಈ ಮನೆ ಆಸೆ, ಈ ಮನೆ ನನಗೇನಕ್ಕೆ ಬೇಕು? ಈ ದುಡ್ಡಿನ ಆಸೆ, ಈ ದುಡ್ಡು ನನಗೆ ಏನಕ್ಕೆ ಬೇಕು? ನನಗೆ ದುಡ್ಡ ಬೇಕಾಗಿರೋದು ಅಥವಾ ಇನ್ನೇನೋ ಒಂದ ಬೇಕಾಗಿರೋದು? ನನಗೆ ಚಿನ್ನನ ಬೇಕಾಗಿರೋದು ಅಥವಾ ಇನ್ನೇನೋ ಬೇಕಾಗಿರೋದು? ಏನು ಬೇಕು? ಈಗ ನೀವು ನಾನು ಎಲ್ಲ, ಈಗ ಕೋವಿಡ್ ಆಯಿತು, ಕೋವಿಡ್ ಸಮಯದಲ್ಲಿ ನಾವೆಲ್ಲರೂ ಮನೇಲಿದ್ವಿ. ಆವಾಗ ಕೆಲವರೆಲ್ಲ ನಾವು ಕೋವಿಡ್ದು ಬೇರೆ ಬೇರೆ ರೀತಿಯ ಅನುಭವಗಳನ್ನ ಕೇಳಿರ್ಬೋದು. ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿರೋರು ಆಸ್ಪತ್ರೆಗೆ ಹೋದರೆ ಅವ್ರಿಗೇನು ಬೇಕಾಗಿರೋದು? ಆಕ್ಸಿಜನ್. ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಮನೆಯಲ್ಲಿ, ಬೇಕಾಗಿರೋದೇನು? ಆಕ್ಸಿಜನ್. ಅಥವಾ ನಿಮಗೆ ನನಗೆ ಎಷ್ಟೊಂದು ಕತೆ ಗೊತ್ತು. ಎಷ್ಟೊಂದು ಜನ
ದುಡ್ಡು ಮನೆಯಲ್ಲಿ ಹೋದ್ರೆ ಕೊಳೆಯೋ ಥರ ಇರುತ್ತೆ, ಆದರೆ ಅವ್ರ ಮಕ್ಕಳೆಲ್ಲಿರ್ತಾರೆ? ಎಲ್ಲೋ ಹೊರದೇಶದಲ್ಲಿ. ಕೊನೆ ಹಂತದಲ್ಲಿ ಏನಿರುತ್ತೆ ಅವ್ರ ಸುತ್ತಮುತ್ತ? ಬರೀ ಏಕಾಂಗಿತನ, ಒಬ್ಬರೇ ಆಗಿರ್ತಾರೆ. ಏನ್ ಬೇಕು ಜೀವನದಲ್ಲಿ? ಏನ್ ಗಳಿಸ್ದೆ ನಾನು ಅಷ್ಟೆಲ್ಲ ದುಡ್ಡು ಮಾಡಿ? ಏನ್ ಬೇಕು? ಯಾವುದ್ರ ಮೂಲಕ ನನಗೆ ನಿಜವಾದ ತೃಪ್ತಿ? ಆ ಪ್ರಶ್ನೆನ ನೀವು ನಾನು ಸದಾ ಹಾಕ್ಕೊಳ್ಬೇಕು ಸ್ವಾಮಿ. ನನಗೆ ದುಡ್ಡ ಬೇಕಾಗಿರೋದು, ಅಥವಾ ದುಡ್ಡಿನಿಂದ ನನಗೇನೋ ಸಂತೋಷ ಅಂತ ಇದೆಯಲ್ಲ ಅದಾ ನನಗೆ ಬೇಕಾಗಿರೋದು? ನನಗೆ ಕಾರ ಬೇಕಾಗಿರೋದು, ಅಥವಾ ಆ ಸಂತೋಷ, ಕಾರ್ ಇದ್ದಾಗ ಸಂತೋಷ ಅಂತಿದೆಯಲ್ಲ ಅದಾ ಬೇಕಾಗಿರೋದು? ಹಾಗಾದ್ರೆ ಆ ಸಂತೋಷದ ಮಾರ್ಗ ಏನು? ದುಡ್ಡಿನಿಂದನ, ಕಾರ್ನಿಂದನ, ಮನೆಯಿಂದನ, ಚಿನ್ನದಿಂದನ, ಅಥವಾ ಇನ್ಯಾರೋ ಹೊಗಳದಿಂದ್ರನ? ಯಾವುದರಿಂದ ನನಗೆ ಸಿಗ್ತಾ ಇದೆ ಅದು? ಇದು ನೀವು ನಾನು ಸ್ಪಷ್ಟವಾಗಿ ವಿಚಾರ ಮಾಡಬೇಕಾಗತ್ತೆ. ಯಾಕಂದ್ರೆ ಎಲ್ಲಿ ತನಕ ನಾನು ದುಡ್ಡಿನಿಂದ ಸಂತೋಷ, ಕಾರಿನಿಂದ ಸಂತೋಷ, ಇನ್ನೊಬ್ಬರು ಹೊಗಳದಿಂದ ಸಂತೋಷ ಅನ್ನೋ ಒಂದು ವಿಚಾರದಲ್ಲಿ ಇರ್ತೀನಿ, ಅಲ್ಲಿ ತನಕ ನಾನು ಈ ಚಿತ್ರದಲ್ಲಿರೋ ಒಂಥರ ಈ ಭಕ್ಷ್ಯ ಭೋಜ್ಯಗಳ ಸಿಗಾಕೊಂಡಿರೋವನು. ಅದಕ್ಕೆ ನೋಡಿ, ಅವನ ಆರೋಗ್ಯದ ಬಗ್ಗೆ ಅವನಿಗೆ ಒಂದು ವಿಚಾರನೇ ಇಲ್ಲ, ತಿನ್ನೋದ್ರಲ್ಲಿ ಮಗ್ನವಾಗಿದ್ದಾನೆ. ಆ ಆಸೆನಲ್ಲಿ ಸಿಗಾಕೊಂಡಿದ್ದಾನೆ, ಅವನ ಕಣ್ಣಲ್ಲೇ ಗೊತ್ತಾಗತ್ತೆ ಆಸೆನಲ್ಲಿ ಸಿಗಾಕೊಂಡಿರೋದು. ಅವನ ಆರೋಗ್ಯ ನೋಡಿ, ಅನಾರೋಗ್ಯ, ಈ ರೀತಿ ದೇಹ. ಇದು ನಿಮ್ಮ ನನ್ನ ಒಂದು ಚಿತ್ರ ಸ್ವಾಮಿ. ಇದು ದೈಹಿಕವಾಗಿ ಥರ ಕಾಣುತ್ತೆ, ಆದರೆ ಆಸೆಯಿಂದ ಈ ರೀತಿ ಅನಾರೋಗ್ಯವಾಗಿರೋದು ಮಾನಸಿಕವಾದ ಒಂದು ದೇಹ. ಯಾರ ದೇಹ? ನಿಮ್ಮ ನನ್ನ ದೇಹ. ಯಾವಾಗ? ಆಸೆಯ ಪಾಶದಲ್ಲಿ ಸಿಗಾಕೊಂಡಿದ್ದಾಗ. ಆಸೆ ಇದೇ ಥರ, ಬೇಕು 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 ಬೇಕು, ಅದು ಇನ್ನು ಇನ್ನು ಸಾಕು, ಇಲ್ಲ ಸಾಕು, ಬೇಕು ಬೇಕು ಅಂತ. ಏನ್ ಬೇಕು? ಈ ಪ್ರಶ್ನೆನ ನೀವು ನಾನು ಸ್ಪಷ್ಟವಾಗಿ ವಿಚಾರ ಮಾಡಬೇಕು. ಪ್ರಾಮಾಣಿಕವಾಗಿ ನಾವು ಅದಕ್ಕೆ ಉತ್ತರ ಕೊಡಬೇಕು. ಸುಮ್ಮನೆ ಬೂಟಾಟಿಕೆಯಿಂದ ಉತ್ತರ ಕೊಟ್ಟರೆ ಸಾಕಾಗಲ್ಲ. ಪ್ರಾಮಾಣಿಕವಾಗಿ. ಆವಾಗ ಮಾತ್ರ ನಾನು ಆ ದಿಕ್ಕಿನಲ್ಲಿ ನಡೆಯಲಿಕ್ಕೆ ಶುರುವಾಗತ್ತೆ. ಆ ಕುರುಡನಿಗೆ ದಿಕ್ಕು ಯಾವಾಗ ಸಿಕ್ಕತ್ತೆ ಅಂತಂದ್ರೆ, ಯಾರೋ ಒಬ್ರು ಹೇಳಿದಾಗ, ನೀನ್ ಎಲ್ಲಿಗೆ ಹೋಗ್ಬೇಕಪ್ಪ? ಅವನು ಅವಾಗ ಹೇಳ್ತಾನೆ, ನನಗೆ ಉತ್ತರ ದಿಕ್ಕಿನಲ್ಲಿ ಹೋಗ್ಬೇಕು. ಓ, ಹಾಗಾದ್ರೆ ನೀನೀಗ ಹೋಗ್ತಿರೋ ದಿಕ್ಕು ತಪ್ಪಪ್ಪ, ನೀನು ಎಡದಗಡೆ ತಿರ್ಕೋಪ್ಪ. ಆ ರೀತಿ ಅವನು ಸೂಚನೆ ಸಿಕ್ಕಿದಾಗ ಆವಾಗ ಅವನಿಗೆ ನಿಜವಾಗ್ಲೂ ಉತ್ತರ ದಿಕ್ಕಿಗೆ ಹೋಗ್ಬೇಕು ಅಂತಿದ್ರೆ ಅವನಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಿಮಗೆ ನನಗೆ ನಮ್ಮ ಹಲವಾರು ಸದ್ಗುರುಗಳು, ನಮ್ಮ ಶಾಸ್ತ್ರ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಏನ್ ಬೇಕು ಸ್ವಾಮಿ ನಿಮಗೆ ಜೀವನದಲ್ಲಿ ನಿಜವಾಗ್ಲೂ? ಈ ಪ್ರಶ್ನೆಗೆ ನೀವು ಯಾವಾಗ ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿ ಉತ್ತರ ಕೊಡ್ತೀರಾ, ಅದು ನಿಮ್ಮ ಉತ್ತರ ದಿಕ್ಕು. ನಿಮ್ಮ ಉತ್ತರ ದಿಕ್ಕು. ಅವಾಗ ನಿಮಗೆ ಸರಿಯಾದ ದಾರಿನಲ್ಲಿ ನಡಿಲಿಕ್ಕೆ ತಾನೇ ತಾನಾಗಿ ದಾರಿ ಸಿಕ್ಬಿಡುತ್ತೆ. ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಇದು ಮೊದಲನೇ ಸಾಧನೆ. ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ವಿಜಯ್ ಸರ್, ಹೇಳಿ ಅಮ್ಮ. ಇವಾಗ ಇಷ್ಟು ಕ್ಲಿಯರ್ 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 ನನ್ ಕಣ್ಣಲ್ಲಿ ನೀರ್ ಸೋರ್ತಾ ಇದೆ. ನಂಗೆ ಉತ್ತರ ದಿಕ್ಕು ತೋರ್ಸ್ಕೊಟ್ಬಿಟ್ರಿ ನೀವು. ಫಿನಿಶ್ ಮೈ ಜರ್ನಿ. ಸೋ ನೈಸ್. ಯಾವ ತರ ಕೃತಜ್ಞತೆ ಸಲ್ಲಿಸ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಉತ್ತರ ದಿಕ್ಕು ನೋಡಿದ್ರ? ಸರಿಯಾದ ಪ್ರಶ್ನೆನ ಯಾವಾಗ ಹಾಕೊಂಡು ಆವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ದಾರಿ ಸಿಕ್ಕತ್ತಲ್ಲ, ಅದೇ ಉತ್ತರ ದಿಕ್ಕು. ನಾವು ಮೊದ್ಲು ಹಿಂಗೆ ಇದ್ವಿ, ನೀವು ತೋರ್ಸಿದ್ರಿ ಈ ಚಿತ್ರ. ಮೊದ್ಲು ಹಿಂಗೆ ಇದ್ದೆ, ಗೊತ್ತಾಯ್ತಾ? ಅಂದ್ರೆ ಪ್ರಾಪಂಚಿಕ, ದಿಸ್ ಈಸ್ ಪ್ರಾಪಂಚಿಕ ಮೋಹದಲ್ಲಿ ಇದ್ದವರೆಲ್ಲ ಹಿಂಗೇ ಇರ್ತಾರೆ. ಯಾವಾಗ ಕುರುಡಂಗೊಂದು ಏಟ್ ಬಿತ್ತು, ಆ ದಿಕ್ಕು ಬೇಡ ಅಂತ ತೋರಿಸಿ ಇನ್ನೊಂದು ಉತ್ತರ ದಿಕ್ಕಿಗೆ ಕರ್ಕೊಂಡು
ಹೋಗ್ತಾರಲ್ವಾ, ಅವಾಗ ಕರೆಕ್ಟ್ ಆಗಿ ಉತ್ತರ ದಿಕ್ ಸಿಕ್ಕತ್ತೆ ಅಷ್ಟೇ. ಕರೆಕ್ಟ್ ಅಮ್ಮ, ಲೈಫ್ ಈಸ್ ಲೈಕ್ ದಟ್ ವೆರಿ ಸಿಂಪಲ್. ಅಲ್ವಾ? ಕರೆಕ್ಟ್ ಇದು ನನ್ನ ಅನುಭವ, ನಾನು ಹೇಳ್ತಾ ಇರೋದು ಇದು ನನ್ನ ಜೀವನದಲ್ಲಿ ನಡೆದಿದೆ. ಸೊ ಗುರುಜಿ ನನ್ಗೆ ಎಂಡ್ ತೋರಿಸ್ಬಿಟ್ರು ನನ್ಗೆ. ರಿಯಲಿ ಐ ಆಮ್ ಸೋ ಹ್ಯಾಪಿ ವಿಜಯ್. ವಂಡರ್ಫುಲ್ ಅಮ್ಮ. ಇದು ಮೊದಲನೇ ಸಾಧನೆ. ಕಾರಣೀಭೂತರು ಯಾರು? ನಾನು ಅಲ್ಲಿ ಗುರುಜಿ ಮುಂದೆ ಹೇಳಿಬಿಟ್ಟೆ ಇದಕ್ಕೆ ಕಾರಣೀಭೂತರು ಯಾರು ಅಂತ. ಆಗ್ಲಿ ಅಮ್ಮ. ನೋಡಿ, ಒಂದು ತಿಳ್ಕೊಳ್ಳಿ, ಜೀವನದಲ್ಲಿ ನಾನು ದಕ್ಷಿಣ ದಿಕ್ಕಿಗೆ ಹೋಗ್ಬೇಕಂದ್ರೂ ನನ್ನ ಮನಸ್ಸಿನಲ್ಲಿರೋ ವಿಚಾರಗಳೇ, ನಾನು ಉತ್ತರ ದಿಕ್ಕಿಗೆ ಹೋಗ್ಬೇಕು ಅಂತಂದ್ರೂ ನನ್ನ ಮನಸ್ಸಿನಲ್ಲಿ ವಿಚಾರಗಳೇ, ಎರಡಕ್ಕೂ ಬಲ ಕೊಡ್ತಿರೋದು ಆ ಭಗವಂತನೇ, ನಿಮ್ಮಲ್ಲಿರೋ ಭಗವಂತನೇ. ಆ ಭಗವಂತನಿಗೆ ನೀವು ಆನಂದ ಯಾವಾಗ ಅಲ್ಲ, ಆನಂದ ಬಾಷ್ಪ ಹರಿತಾ ಇದೆ ಇವಾಗ. ನಿಜವಾಗ್ಲು ಹೃದಯದಲ್ಲಿ ಆ ಪ್ರೇಮ ಅನ್ನೋದು ಇಷ್ಟು ತುಂಬಿ 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 ತುಳುಕ್ತಾ ಇದೆ. ನಾನು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದೀನಿ ಇವಾಗ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ, ಸಂತೋಷವಾಗಿರಿ ಅಂತ. ಅಷ್ಟೇ ಜೀವನ ಅಂದ್ರೆ ಅಮ್ಮ. ಒಳ್ಳೇದು. ಬಿಕಮ್ ಹಾರ್ಟ್ ಈಸ್ ಫುಲ್ ಆಫ್ ಲವ್. ಕರೆಕ್ಟ್. ನಾವೀಗ ಐ ಡೋಂಟ್ ನೋ. ಇನ್ನೊಂದು ಸಾಧನೆ ಇದೆ ಅಮ್ಮ. ಇನ್ನೊಂದೆರಡು ಸ್ಟೆಪ್ಸ್ ತಗೊಳ್ಳೋಣ, ನಂತರ ಇನ್ನು ಪುನಃ ವಿಚಾರ ಮುಂದುವರ್ಸೋಣ. ನಾರಾಯಣ 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 ನಾರಾಯಣ. ಆಯ್ತು, ಇದನ್ನೇ ಮುಗಿಸ್ಬಿಡೋಣ ವಿಜಯ್. ಈಗ ಇನ್ನೊಂದೆರಡು ಹೆಜ್ಜೆ ಇದೆ ಅಮ್ಮ, 1 ನಿಮಿಷ. ನಂತರ ಇದನ್ನ ಮುಗಿಸ್ಬಿಡೋಣ, 4 ಮುಗಿಸ್ಬಿಡೋಣ. ಅದಕ್ಕೇನೆ ಓಕೆ. ಈಗ ಇಲ್ಲೊಂದು ನಮ್ಮ DVG ಅವರು ಅದಕ್ಕೆ ಒಂದು ಕಗ್ಗ ಕೊಡ್ತಾರೆ. ನಮ್ಗೇನನ್ಸುತ್ತೆ ನಮ್ಮ ಜೀವನದಲ್ಲಿ ನಾನು ಏನೇನೋ ಕಷ್ಟಪಡ್ತಾ ಇರ್ತೀನಿ, ಏನಕ್ಕಾದ್ರೂ ಇದು ಏನ್ ಮಾಡ್ಲಿ? ಅದಕ್ಕೆ ಅವರು ಈ ಒಂದು ಕಗ್ಗದ ಮೂಲಕ ಏನು ನಮ್ಮ ಜೀವನದ ಗುರಿಯಾಗಿರ್ಬೇಕು ಅದನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು, ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ. ಗುಲಾಬಿ ಸುಮ್ಮನೆ ಬಂದ್ಬಿಡಲ್ಲ. ಆ ತೋಟ ಮಾಡೋನು ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು, ಆ ಮುಳ್ಳಿನ ಜೊತೆಗೆ ಸ್ವಲ್ಪ ಅವಾಗವಾಗ ನೋವಾಗ್ಬೋದು. ಇದು ಧರ್ಮದ ದಾರಿನಲ್ಲಿ ನಡಿಬೇಕಾದಾಗೆಲ್ಲ ನಡೆಯುವಂಥದ್ದೇ. ಆದರೆ ನಗುವುದೊಂದರೆ ನಿಮಿಷ, ನಗಲು ಬಾಳ್ ಮುಗಿಯುವುದು, ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ. ಹೇಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಗುಲಾಬಿದು ಏನಪ್ಪ ಉದ್ದೇಶ? ಅದು ಚೆನ್ನಾಗಿ ಅರಳಿದಾಗ ಎಂತ ಆನಂದ ಅಲ್ವಾ? ಇನ್ನೊಬ್ರು ಬಂದು ಚಪ್ಪಾಳೆ ತಟ್ಟಬೇಕು ಅಂತ ಅದು ಅರಳ್ತಾ ಇಲ್ಲ, ಅರಳದೇನೆ ಅದರದ್ದು ಸಾರ್ಥಕತೆ ಜೀವನದ್ದು. ಹಾಗೆ ನಿಮ್ಮ ಮನೆನ ನೀವು ಕಂಡಿಡ್ಕೊಳ್ಳೋದೇ ನಿಮ್ಮ ಸಾರ್ಥಕತೆ. ನಿಮ್ಮ ಒಂದು ಮೇಲ್ಮಟ್ಟದ, ನಿಮ್ಮ ಒಂದು ದೈವಿಕ ಗುಣದಲ್ಲಿ ಸ್ಥಾಪನೆ ಆಗದೆ ನಿಮ್ಮ ಸಾರ್ಥಕತೆ. ನಿಮ್ಮಲ್ಲಿನ ಒಂದು ಶಿವನಲ್ಲಿ ಒಂದಾಗಿ ಕೈಲಾಸದಲ್ಲಿ ಆ ಶಿವ ಕುಣಿಯೋ ಥರ ನೀವು ಜೀವನದಲ್ಲಿ ಕುಣಿಯೋದೇನೇ ಸಾರ್ಥಕತೆ. ಅದನ್ನ ನೀನು ಮಾಡಪ್ಪ, ಅದೇ ನಿನ್ನ ಜೀವನದ ಒಂದು ನಿಜವಾದ ಸಾರ್ಥಕತೆ. ಇದು ನಿಮ್ಮ ನನ್ನ ಸಾಧನೆ ಆಗಿರ್ಬೇಕು. ಜೀವನದಲ್ಲಿ ಏನೋ ಗಳಿಸ್ಬೋದು, ಏನೇನೋ ಕಳ್ಕೊಳ್ಬೋದು, ಆದರೆ ನಿಮ್ಮಲ್ಲಿನ ಶಾಂತಿ ಅನ್ನೋದನ್ನ ನೀವು ಯಾವತ್ತೂ ಕಳ್ಕೊಳ್ಳೋಕ್ಕಾಗಲ್ಲ. ನಿಮ್ಮಲ್ಲಿನ ಆನಂದ ಅನ್ನೋದನ್ನ ನೀವು ಯಾವತ್ತೂ ಕಳ್ಕೊಳ್ಳೋಕ್ಕಾಗಲ್ಲ. ನಿಮ್ಮಲ್ಲಿನ ತೃಪ್ತಿ ಅನ್ನೋದನ್ನ ಯಾವತ್ತೂ ನೀವು ಕಳ್ಕೊಳ್ಳೋಕ್ಕಾಗಲ್ಲ. ಯಾವತ್ತು ನಿಮ್ಮಲ್ಲಿ ನೀವು ಸದಾ ತೃಪ್ತರಾಗ್ತೀರಾ, ಸದಾ ಆನಂದದಲ್ಲಿರ್ತೀರ, ಸದಾ ಶಾಂತಿಯಲ್ಲಿರ್ತೀರ,
ಆಗ ನೀವೇ ಸದಾಶಿವ. ಆ ನೀವೇ ಸದಾಶಿವ ಆಗ್ಬೇಕು ಅನ್ನೋದೇ ಎಲ್ಲ ಗುರುಗಳ ಏಕೈಕ ಆಸೆ. ಯಾ, ಅದನ್ನೇ ಗುರುಜಿ ಮೊನ್ನೆ ಹೇಳಿದ್ರು ಎಲ್ಲರಿಗೂ, ಎಲ್ಲ ಆತ್ಮಜ್ಯೋತಿಗಳು ಅರಳುತ್ತಾ ಇದ್ದಾರೆ ಅಂತ. ಆಗ್ಲಾ? ಲಾಸ್ಟ್ ಕ್ಲಾಸ್ ಮಾಡೋದ್ರಲ್ವಾ ಮೊನ್ನೆ ಮಂಗಳವಾರ. ಅವತ್ತು ತುಂಬಾ ಚೆನ್ನಾಗಿತ್ತು. ಬಟ್ ಅವರು ನಮ್ಮ ನೋವುಗಳನ್ನೆಲ್ಲ ಅಳಿಸೋದು ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ, ಇವಾಗ ನಾವು ಯಾರಿಗೋ ಹರ್ಟ್ ಮಾಡಿರ್ತೀವಿ, ಇಲ್ಲ ಅವ್ರು ನಮಗ್ ಹರ್ಟ್ ಮಾಡ್ತಾರೆ, ಅದನ್ನೆಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಬಿಟ್ರೆ ನೆಕ್ಸ್ಟ್ ದಿಸ್ ಒನ್ ಇಟ್ ವಿಲ್ ನಾಟ್ ಕಮ್ ಟು ಅವರ್ ಮೈಂಡ್ ಓನ್ಲಿ, ಇಟ್ ಹ್ಯಾಸ್ ವ್ಯಾನಿಶ್ಡ್ ಕಂಪ್ಲೀಟ್ಲಿ. ಎಷ್ಟು ಚೆನ್ನಾಗಿ ಅರೇಂಜ್ ಆಗ್ಬಿಡ್ತಾ ಇದೆ ವಿಜಯ್. ಒಳ್ಳೇದು ಅಮ್ಮ. ಸೋ ನೈಸ್. ಅವಾಗ ಯಾವ ಒಂದು ಇದು ಉಳ್ಕೊಳ್ಳಲ್ಲ ನಮ್ಮಲ್ಲಿ ಅಲ್ವಾ? ಹೌದು. ಈಗ ಇನ್ನಿತ್ತು ಒಂದು ಚೂರಿಲ್ಲ. ಈಗ ಇವತ್ತೇನು ನಾವು ವಿಚಾರ ಮಾಡಿದ್ವಿ ಅದ್ರ ಬಗ್ಗೆ ಯಾರ ಮನಸ್ಸಿನಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ, ಅಥವಾ ಏನಾದ್ರೂ ಬೇರೆ ಹೇಳಬೇಕು ಅಂತ ಅನಿಸ್ತಾ ಇದೆಯಾ? ವಿಜಯಲಕ್ಷ್ಮಿ ಅಮ್ಮ. ಏನಿಲ್ಲ ಸರ್, ಎಲ್ಲ ತಿಳಿತು. ಇನ್ನೇನು ಎಲ್ಲ ಈಗ ದುಡ್ಡು ಬೇಕು, ಬಂಗಾರ ಬೇಕು, ಎಲ್ಲ ಒಂದು ಶ್ರೀಮಂತಿಕೆ ಜೀವನ ಅಂತ ಹೇಳಿದ್ರಲ್ಲ ಸರ್, ಅದು ಅದ್ರಲ್ಲಿ ಒಬ್ಬ ಜ್ಞಾನಿ ಆಗ್ಲಿ, ಒಬ್ಬ ಮನುಷ್ಯನಿಗೆ ತನ್ನ ಜೀವನಕ್ಕೆ ಎಷ್ಟು ಅವಶ್ಯ ಬೇಕೋ ಅಷ್ಟು ಇಟ್ಕೊಳ್ಳೇಬೇಕಲ್ಲ ಸರ್ ಅದು? ಹೌದಮ್ಮ. ನೋ ವಿಜಯಲಕ್ಷ್ಮಿ, ಅದು ಹೆಚ್ಚಿನ ಓಕೆ ನೀವು ಬೇಕಾದಷ್ಟು ಸಂಪಾದನೆ ಮಾಡಿ, ಕೋಟಿ ಇಟ್ಕೊಳ್ಳಿ, ಅದ್ರಲ್ಲಿ ಏನು ತಪ್ಪಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಅಟ್ಯಾಚ್ ಆಗ್ಬೇಡಿ ಅಷ್ಟೇ. ಅದ ನಿಮ್ಮ ದುಡ್ಡಲ್ಲ, ಯಾರ್ದೋ ನೋಡ್ಕೊಳ್ಳಿ, ಅದನ್ನ ಎಂಜಾಯ್ ಮಾಡಿ ಅಷ್ಟೇ. ಡೋಂಟ್ ಅಟ್ಯಾಚ್ ಟು ಇಟ್. ಇಫ್ ಯು ಅಟ್ಯಾಚ್, ಇಫ್ ಯು ಆರ್ ನಾಟ್ ಅಟ್ಯಾಚ್, ಯು ಆರ್ ಹ್ಯಾಪಿ. ಈಗ ವಿಜಯಲಕ್ಷ್ಮಿ ಅಮ್ಮ ಏನಂತಂದ್ರೆ, ಗೊತ್ತಾಗಿದೆ. ವಿಜಯಲಕ್ಷ್ಮಿ ಅಮ್ಮ ಈಗ ಏನಂತಂದ್ರೆ, ಆಸೆ ಅನ್ನೋದು ತಪ್ಪಲ್ಲ, ಇರ್ಬೇಕು. ಆದ್ರೆ ಆಸೆನ ನಾನು ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತಾ ಇದ್ದೀನಿ ಅದನ್ನ ನಾನು ನೋಡ್ಬೇಕು. ಈಗ ಆಸೆನ ನಾನು ಎರಡು ತರ ಉಪಯೋಗ ಮಾಡ್ಬೋದು. ಎರಡು ತರ ಉಪಯೋಗ ಮಾಡ್ಬೋದು. ಒಂದು, ನನ್ನ ಆಸೆ ಅಂತ ಉಪಯೋಗ ಮಾಡ್ಬೋದು, ಅಥವಾ ಲೋಕಕ್ಕೋಸ್ಕರ ಆಸೆ, ಲೋಕ ಸಂಗ್ರಹಕ್ಕೋಸ್ಕರ ಆಸೆ. ಎರಡರಲ್ಲೂ ವ್ಯತ್ಯಾಸವನ್ನ ಮೊದಲು ನಾವು ಗಮನಿಸೋಣ. ಈಗ ನಮ್ಮ ಮೋದಿಯವರು ದಿವಸದಲ್ಲಿ 16 ಗಂಟೆ ಕೆಲಸ ಮಾಡ್ತಾರೆ. ಆಸೆ ಇಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗತ್ತಾ ಸ್ವಾಮಿ ಅಷ್ಟೊಂದು? ಅಂದ್ರೆ ಅವ್ರಿಗೆ ಎಷ್ಟು ದೊಡ್ಡ ಆಸೆ ನೋಡಿ, 16 ಗಂಟೆ ಕೆಲಸ ಮಾಡೋಷ್ಟು ಆಸೆ. ಆದ್ರೆ ಅವ್ರ ಆಸೆನಲ್ಲಿ ಅವ್ರಿಗೆ ಸ್ವಲ್ಪನೂ ಸ್ವಾರ್ಥ ಇಲ್ಲ. ಆ ರೀತಿ ಆಸೆನಲ್ಲಿ ನಿಮಗೆ ಮುಕ್ತಿ. ಯಾವಾಗ ನೀವು ನಿಮ್ಮ ಒಂದು ದೇಹ ಮನಸ್ಸನ್ನ ಲೋಕ ಕಲ್ಯಾಣಕ್ಕೋಸ್ಕರ ಅರ್ಪಣೆ ಮಾಡಿ ನಿಮ್ಮ ಒಂದು ಪಾಲಿಗೆ ಸಿಕ್ಕುವಂತ ಏನೋ ಕೆಲಸ ಇರುತ್ತಲ್ಲ, ನಮ್ಮ ಜೀವನದಲ್ಲಿ ನಮಗೆ ಬೇರೆ ಬೇರೆ ಪಾತ್ರಗಳಿರುತ್ತೆ. ಈಗ ಮೋದಿ ಅವ್ರಿಗೆ ಈ ದೇಶವನ್ನು ನಡೆಸೋ ಪಾತ್ರ, ಇನ್ನ ಯಾರೋ ಒಬ್ರು ಸ್ಕೂಲ್ನಲ್ಲಿ ಟೀಚರ್ ಆಗಿರೋರಿಗೆ ಆ ಸ್ಕೂಲ್ನಲ್ಲಿ ಆ ಏನೋ ಟೀಚಿಂಗ್ ಮಾಡೋವಂಥ ಪಾತ್ರ. ಹಾಗೆ ನಿಮ್ಮ ನನ್ನ ಒಂದು ಮನೋಧರ್ಮದ ಪ್ರಕಾರ ನಮಗೆ ಬೇರೆ ಬೇರೆ ಪಾತ್ರ ಸಿಕ್ಕತ್ತೆ. ಆದರೆ ಪ್ರತಿಯೊಂದು ಪಾತ್ರದಲ್ಲೂ ಆಸೆನ ನಾನು ನನಗೋಸ್ಕರ ಅಂತ ಮಾಡ್ಬೋದು, ಅಥವಾ ಅಲ್ಲಿರೋ ಇನ್ನೊಬ್ರಿಗೋಸ್ಕರ ಅಂತ ಮಾಡ್ಬೋದು. ಯಾವಾಗ ನಾನು ನನ್ನ ಆಸೆ ದಿಕ್ಕನ್ನ ನನಗೆ ಅನ್ನೋದ್ರಿಂದ ಇನ್ನೊಬ್ಬರಿಗೆ ಅನ್ನೋ ದಿಕ್ಕಿಗೆ ನಾನು ಪರಿವರ್ತನೆ ಮಾಡ್ತೇನೆ, ಆ ಆಸೆ ತಾನೇ ತಾನಾಗಿ ನಿಮಗೆ ಒಂದು ಮುಕ್ತಿಯ ಹೆಜ್ಜೆ ಆಗ್ಬಿಡುತ್ತೆ. ಇದು ಹಾಗಾಗಿ ಆಸೆ ದುರಾಸೆ ವಿಷಯ ಅಲ್ಲ, ಇದು ಆಸೆ ದಿಕ್ಕೇನು ಅನ್ನೋದ್ರ ವಿಷಯ ಇದು. ಹೌದು ಸರ್, ಗೊತ್ತಾಯ್ತು. ಆಸೆ ದಿಕ್ಕನ್ನು ಬದಲಾಯಿಸ್ಬೇಕಾಗತ್ತೆ ನಾವು. ಆ ಆಸೆ ದಿಕ್ಕನ್ನು ಬದಲಾಯಿಸಿದಾಗ ಆಗ ನಮ್ಗೆ ಏನೇನು ಸಲ್ಲಬೇಕೋ ಸಲ್ತಾನೆ ಹೋಗುತ್ತೆ. ಈಗ ಒಂದು
ಒಂದು ಸಣ್ಣ ಉದಾಹರಣೆ ಅಮ್ಮ. ಈಗ ಒಂದು ಕೆಲಸ ಮಾಡೋಣ. ನಾವು ಎಲ್ಲರೂ ಕಣ್ಮುಚ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಕಣ್ಮುಚ್ಕೊಳ್ಳಿ. ಈಗ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ನಮ್ಮ ನಮ್ಮ ಕುಟುಂಬದ ಸದಸ್ಯರುಗಳು, ನಿಮ್ಮ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರು, ಓಕೆನಾ? ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮನಸ್ಸಿಗೆ ತಗೊಂಡು ಬನ್ನಿ. ಈಗ ನೀವು ಸ್ವಲ್ಪ ನಿಮ್ಮ ಆ ಒಂದು ವೃತ್ತವನ್ನು ಸ್ವಲ್ಪ ದೊಡ್ಡದು ಮಾಡಿ. ಈಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಹತ್ತಿರದ ಕುಟುಂಬ ಇಂದ ಸ್ವಲ್ಪ ದೂರಕ್ಕೆ ಹೋಗಿ. ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜಿ, ತಾತ, ಅವರು ಎಲ್ಲರನ್ನೂ ತಗೊಂಡು ಬನ್ನಿ ನಿಮ್ಮ ಮನಸ್ಸಿನಲ್ಲಿ. ಈಗ ಆ ವೃತ್ತವನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ. ನಿಮ್ಮ ಪಕ್ಕದ ಮನೆಯವರು, ಆ ಕಡೆ ಮನೆಯವರು, ನಿಮ್ಮ ಪಕ್ಕದ ಬೀದಿಯವರು, ಅವರೆಲ್ಲರೂ ನಿಮ್ಮ ಮನಸ್ಸು ತಗೊಂಡು ಬನ್ನಿ. ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ. ಈ ವೃತ್ತದಲ್ಲಿ ಈಗ ನೀವು ನಿಮ್ಮ ನಗರ, ನೀವು ಯಾವುದೋ ನಗರದಲ್ಲಿರ್ಬೋದು, ಆ ಇಡೀ ನಗರದಲ್ಲಿ ಇರೋರೆಲ್ಲರನ್ನೂ ತಗೊಂಡು ಬನ್ನಿ. ಎಲ್ಲರನ್ನೂ ತಗೊಂಡು ಬನ್ನಿ. ಅವ್ರು ನಿಮ್ಮ ಮನಸ್ಸಿಗೆ ಬರ್ತಾ ಬರ್ತಾ ಹಾಗೇನೆ ನೀವು ನಿಮ್ಮಲ್ಲಿ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೋಡ್ತಾ ಅವ್ರನ್ನೆಲ್ಲ ನಿಮ್ಮ ವೃತ್ತಕ್ಕೆ ಸೇರಿಸ್ತಾ ಹೋಗಿ. ನಿಮ್ಮ ಕುಟುಂಬ, ನಿಮ್ಮ ಸ್ವಲ್ಪ ದೂರದ ಕುಟುಂಬ, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ನಗರ. ಈಗ ನಿಮ್ಮ ವೃತ್ತವನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ. ನಿಮ್ಮ ಇಡೀ ರಾಜ್ಯ ಏನಿದೆಯಲ್ಲ, ರಾಜ್ಯದಲ್ಲಿರೋ ಎಲ್ಲರನ್ನೂ ನಿಮ್ಮ ವೃತ್ತಕ್ಕೆ ತಗೊಂಡು ಬನ್ನಿ. ಅವರೆಲ್ಲರೂ ಚೆನ್ನಾಗಿರಲಿ ಅಂತ ನೀವು ಈಗ ನಿಮ್ಮ ಮನಸ್ಸಿನಲ್ಲಿ ಹಾರೈಕೆ ಮಾಡಿ. ಈಗ ಆ ವೃತ್ತವನ್ನು ಇನ್ನೂ ಸ್ವಲ್ಪ ವಿಶಾಲ ಮಾಡಿ. ಇಡೀ ದೇಶಕ್ಕೆ ಹರಡೋಣ. ಈಗ ನಮ್ಮ ಇಡೀ ದೇಶದಲ್ಲಿರೋ ಎಲ್ಲರೂ ಆನಂದದಿಂದ, ಆರೋಗ್ಯದಿಂದ, ಶಾಂತಿಯಿಂದ ಇರಲಿ ಅಂತ ಹಾರೈಕೆ ಮಾಡಿ. ಈಗ ಆ ವೃತ್ತವನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ. ಬರೀ ನಮ್ಮ ದೇಶ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿರೋ, ಈ ಭೂಮಿ ಮೇಲಿರೋ ಎಲ್ಲ ದೇಶಗಳನ್ನ ನಿಮ್ಮ ವೃತ್ತದಲ್ಲಿ ತಗೊಂಡು ಬನ್ನಿ. ಎಲ್ಲ ಜನರು ಆನಂದದಿಂದ, ಆರೋಗ್ಯದಿಂದ, ಶಾಂತಿಯಿಂದ ಇರಲಿ ಅಂತ ಈಗ ನಿಮ್ಮ ಮನಸ್ಸಿನಲ್ಲಿ ನೀವು ಹಾರೈಕೆ ಮಾಡ್ತಾ ಇರೋದನ್ನು ನೋಡಿ. ಈಗ ನಾವು ಈ ವೃತ್ತದಲ್ಲಿ ಇನ್ನೂ ಸ್ವಲ್ಪ ಜನರನ್ನ ಬಿಟ್ಬಿಟ್ಟಿದ್ದೀವಿ. ನಮ್ಮ ಸುತ್ತಮುತ್ತ ಗಿಡ, ಮರ, ಪ್ರಾಣಿ, ಪಕ್ಷಿ, ಬೆಟ್ಟ, ಗುಡ್ಡ, ನದಿ, ಅವರು ಎಲ್ಲರನ್ನೂ ತಗೊಂಡು ಬನ್ನಿ ಈ ವೃತ್ತಕ್ಕೆ. ಅವರು ಎಲ್ಲರೂ ಆನಂದದಿಂದ, ಆರೋಗ್ಯದಿಂದ, ಶಾಂತಿಯಿಂದ ಇರೋದನ್ನ ಹಾರೈಕೆ ಮಾಡ್ತಾ ಇರೋದನ್ನ ನೀವು ನೋಡಿ. ಈಗ ಈ ವೃತ್ತನ ಇನ್ನೂ ದೊಡ್ಡದು ಮಾಡೋಣ. ನೀವಿವಾಗ ಬರೀ ಭೂಮಿ ಮಾತ್ರ ಅಲ್ಲ, ಭೂಮಿ ಬಿಟ್ಟು ಅಂತರಿಕ್ಷದಲ್ಲಿರೋ ಎಲ್ಲವನ್ನು ಸೇರಿಸ್ಕೊತಾ ಇದ್ದೀರಾ ಅಂತ ನೋಡಿ. ಆ ಸೂರ್ಯ, ಚಂದ್ರ, ಆ ನಕ್ಷತ್ರಗಳು, ಬೇರೆ ಬೇರೆ ಗ್ರಹಗಳು, ಎಲ್ಲವನ್ನ ನಿಮ್ಮಲ್ಲಿ ನೀವು ತರ್ತಾ ಇರೋದನ್ನು ನೋಡಿ. ಎಲ್ಲವೂ ಆನಂದದಿಂದ, ಆರೋಗ್ಯದಿಂದ, ಶಾಂತಿಯಿಂದ ಇರೋ ಒಂದು ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಬರಲಿ. ಈ ರೀತಿ ಹಾರೈಕೆ ಮಾಡ್ತಾ ಇರೋದನ್ನು ನೀವು ನಿಮ್ಮಲ್ಲಿ ನೋಡಿ. ಈಗ ನಾವು ಪುನಃ ಕೆಳಗಡೆ ಬರೋಣ.
ಮೊದಲು ನೀವೀಗ ಭೂಮಿ ಮೇಲೆ ಬನ್ನಿ, ನಂತರ ನಿಮ್ಮ ದೇಶಕ್ಕೆ ಬನ್ನಿ, ನಿಮ್ಮ ರಾಜ್ಯಕ್ಕೆ ಬನ್ನಿ, ನಿಮ್ಮ ನಗರಕ್ಕೆ ಬನ್ನಿ, ನಿಮ್ಮ ಮನೆ ಹತ್ರ ಬನ್ನಿ. ಈಗ ನೀವೆಲ್ಲಿದ್ದೀರಾ ಅಲ್ಲಿಗೆ ಬನ್ನಿ. ಈಗ ನಿಮ್ಮ ಎಲ್ಲಿ ಕೂತ್ಕೊಂಡಿದ್ದೀರಲ್ಲ ಆ ಒಂದು ಅನುಭವ ಆಗಲಿ ನಿಮಗೆ. ನಿಧಾನಕ್ಕೆ ಕಣ್ತೆಗೀರಿ. ವಿಜಯಲಕ್ಷ್ಮಿ ಅಮ್ಮ, ಏನ್ ರೀತಿ ಅನುಭವ ಆಯ್ತು ತಮಗೆ? ಎಲ್ರಿಗೂ ಒಂದು ಹಾರೈಸೋದು, ಒಂದು ಖುಷಿಯಿಂದ ಎಲ್ರನ್ನೂ ಒಂದಾಗಿ ಮಾಡ್ಕೊಳ್ತಾ ಇದ್ದಾವೆಲ್ಲ, ಅದು ಒಂದು ಆನಂದ ಸಿಗುತ್ತೆ ಅಂತ ಮನಸ್ಸಿಗೆ ಖುಷಿ ಆಯ್ತು. ಹೌದಲ್ಲ ವೀಣಾಮ್ಮ, ತಮಗೇನ್ ಹಾ, ಅನ್ನಿಸ್ತು? ಈಗ ನೀವು ಅಲ್ಲಿಗೆ ಸಬ್ಜೆಕ್ಟ್ ಮುಗಿತಾ ಇತ್ತು. ಇದು ನಾನು ಈ ಕ್ವಶನ್ ಕೇಳಿದಿಂದ ಮತ್ತೆ ಎಷ್ಟು ಚಂದ ಉತ್ತರ ಬರ್ತಾ ಇತ್ತು ನೋಡಿ ಸರ್. ಅದು ನನಗೆ ಖುಷಿ ಕೊಡ್ತೀಗ ಮತ್ತೆ. ಒಳ್ಳೇದು. ಇದು ಒಂದು ಇಲ್ಲಿ ಹೆಚ್ಚಿಂದ ಒಂದು ವಿಷಯ. ವೀಣಾ, ಚೆನ್ನಾಗಿದೆ. ನಿಮ್ಗೇನ್ ಅನ್ನಿಸ್ತು ವೀಣಾಮ್ಮ? ಅದೇ ಗಂಧ ತೇಯ್ತಾ ಇದ್ರೆ ಅದು ಸುವಾಸನೆ ಬೀರ್ತಾ ಇರುತ್ತೆ ಅನ್ನೋದು ಹೇಳ್ಬೋದು. ಕರೆಕ್ಟ್. ನಿಮ್ಮ ಆಸೆ ದಿಕ್ಕನ್ನ ಬದಲಾಯಿಸಿದ ತಕ್ಷಣ ನೋಡಿ, ಅದನ್ನ ನೀವು ಎಷ್ಟು ವಿಶಾಲ ಮಾಡ್ಬೋದು ಅಂತಂದ್ರೆ, ಈ ಸೃಷ್ಟಿ ಎಷ್ಟು ವಿಶಾಲವಾಗಿದೆ, ಈ ಸೃಷ್ಟಿ ಎಷ್ಟು ವಿಶಾಲ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟು ವಿಶಾಲವಾಗಿ ನೀವು ನಿಮ್ಮ ಆಸೆನ ಇಟ್ಕೊಳ್ಬೋದು, ಏನು ಕಷ್ಟ ಇಲ್ಲ ಅದರಲ್ಲಿ. ಈಗ ನೀವು ನಿಮ್ಮ ಮನೆಯವ್ರನ್ನ ಸೇರಿಸ್ಕೊಂಡ್ರಿ, ನಿಮ್ಮಲ್ಲಿ ನಿಮ್ಮ ಬೀದಿಯವ್ರನ್ನ ಸೇರಿಸ್ಕೊಂಡ್ರಿ, ನಿಮ್ಮ ಏನೋ ರಾಜ್ಯದವ್ರನ್ನ ಸೇರಿಸ್ಕೊಂಡ್ರಿ, ನಿಮ್ ದೇಶದವ್ರನ್ನ ಸೇರಿಸ್ಕೊಂಡ್ರಿ, ನಿಮ್ ಪ್ರಪಂಚನ ಸೇರಿಸ್ಕೊಂಡ್ರಿ. ಬರೀ ಜನ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ, ಬೆಟ್ಟ ಗುಡ್ಡ ನಕ್ಷತ್ರ ಎಲ್ಲ ಸೇರಿಸ್ಕೊಂಡ್ರಿ. ಯಾವಾಗ್ಲಾರು ನಿಮ್ಗೆ ಕಷ್ಟ ಅಂತ ಅನ್ನಿಸ್ತಾ ನಿಮ್ ಒಳಗಡೆ? ಇಲ್ಲ ಸರ್. ಎಷ್ಟು ಸುಲಭವಾಗಿತ್ತು ತಾನೆ. ಇದು ಸೃಷ್ಟಿ ರಹಸ್ಯ. ಥ್ಯಾಂಕ್ಸ್ ಸರ್. 1 ಸೆಕೆಂಡ್ 2 ಸೆಕೆಂಡ್ ಅಲ್ಲೇ ಇಷ್ಟೊಂದು ತಿಳಿಸ್ಕೊಟ್ರಿ ನೀವು ನಮ್ಗೀಗ. ಆಗ್ಲಿ ಅಮ್ಮ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಂತ ಇದೆಯಾ, ಅಥವಾ ಇನ್ನೇನಾದ್ರು ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ ಯಾರಿಗಾದ್ರು? ಸಾವಿತ್ರಿ ಅಮ್ಮಗೆ ಏನಾದ್ರು ಹೇಳ್ಬೇಕು ಅಂತಿದ್ಯಾ? ಚೇತನ ಅಮ್ಮ? ಪದ್ಮಾ ಅಮ್ಮ? ಏನು ಇಲ್ಲ ಸರ್. ಲಕ್ಷ್ಮಿ ಅಮ್ಮ, ತಮ್ಗೇನಾದ್ರು ಇದೆಯಾ ಹೇಳಲಿಕ್ಕೆ? ಇಲ್ಲ ರೀ, ಅಷ್ಟ ಮಾಡಿದ್ದು ಎಷ್ಟ್ ಹಗರ್ ಅನಸ್ತ್ರಿ. ಬರೇ ನಮ್ ಕುಟುಂಬದೊಳಗ್ ನಾವಿದ್ವಿ, ಇವ್ರಷ್ಟ ನಮ್ಮವ್ರಾಗಿದ್ರಿ. ಅಂತದ್ ಇಡೀ ಪ್ರಪಂಚ ಎಲ್ಲಾ ನಕ್ಷತ್ರ ಎಲ್ಲಾ ಗ್ರಹಗಳು ನಮ್ಮವ್ರಾಗ್ಬಿಟ್ರಿ. ಎಷ್ಟ್ ಹಗರ್ ಅನಸ್ತ್ರಿ ಬಾಪರಿ. ಎಲ್ಲೋ ಒಂದ್ ಕಡೆಗ್ ಹೋಗ್ ಬಂದಂಗ ಅನಸ್ತ್ರಿ. ಬಾಳ ಚಲೋ ಅನಸ್ತ್ರಿ. ಥ್ಯಾಂಕ್ ಯು ರೀ. ಆಗ್ಲಿ. ವಿಜಯ್ ಸರ್, ಹೇಳಿ ನಳಿನಿ ಅಮ್ಮ. ಎಲ್ಲದಕ್ಕಿಂತ ನಮ್ಮ ಮನಸ್ಸು ಎಷ್ಟು ದೊಡ್ಡದು ಅನ್ನಿಸ್ತು. ಕರೆಕ್ಟ್. ಅಗಾಧತೆ ಅಲ್ವಾ? ಕರೆಕ್ಟ್. ನೀವೆಲ್ಲಿ ಸೇರ್ಸ್ಕೊಳಕ್ ಎಲ್ಲ ಮನ್ಸಲ್ಲಿ ತಾನೇ ಸೇರ್ಸ್ಕೊಂಡಿದ್ದು. ಹೌದು. ಫಾರ್ ಈ ಮನಸ್ಸು ಎಲ್ಲದಕ್ಕಿಂತ ದೊಡ್ಡದಂದ್ರೆ ನಮ್ಮ ಮನಸ್ಸು, ಬ್ರಹ್ಮ. ಕರೆಕ್ಟ್. ಅಬ್ಸಲ್ಯೂಟ್ಲಿ. ಬ್ರಹ್ಮನಲ್ಲಿ ಲೀನ ಮಾಡ್ಬಿಟ್ರಿ ನಮ್ಮನ್ನೆಲ್ಲ ತಗೊಂಡೋಗಿ ನೀವು. ಆಕ್ಚುಲಿ ಕಂಬೈನ್ ವಿತ್ ಬ್ರಹ್ಮ. ಸೋ ನೈಸ್. ಇರೋಷ್ಟು ದಿವಸ ನಾನು ಈ ಕ್ಲಾಸ್ಗೆ ಖಂಡಿತ ಬರ್ತೀನಿ ವಿಜಯ್. ಇರೋಷ್ಟು ದಿವಸ ಗೊತ್ತಿಲ್ಲ, ಐ ಡೋಂಟ್ ನೋ.
ಆಗಲಿ. ಹಾಗಾದರೆ ನಾವಿವತ್ತು ಇಲ್ಲಿಗೆ ನಮ್ಮ ಸತ್ಸಂಗವನ್ನು ನಿಲ್ಲಿಸೋಣ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾವೀಗ 3 ಬೀಗ ತೆಗೆಯೋದನ್ನ ಕಲ್ತ್ಕೊಂಡ್ವಿ. ಇನ್ನು ಒಂದೇ ಒಂದು ಸೀಕ್ರೆಟ್ ಬೀಗ ಇದೆ, ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಅಲ್ಲಿಗೆ 4 ತೆಗೆಯೋದು ಹೆಂಗೆ ಅಂತ ಗೊತ್ತಾಗತ್ತೆ. ಆಗಲಾ? ಹರಿ ಓಂ. ಹರಿ ಓಂ. ಧನ್ಯವಾದ.